प्रवृत्तिश्च विपक्षतोऽथ विषये सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावगा नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा पदवाक्यप्रमाणाब्धिविक्रीडनविशारदान् लक्ष्मीनारायणमुनीन् वन्दे विद्यागुरून् मम अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये तपोविद्याविरक्त्यादिसद्गुणौघाकरानहं वदिराजगुरून् वन्दे हयग्रीवपदाश्रयान् प्रणमत्कामधेनुं च भजत्सुरतरूपमं श्रीभावबोधकृत्पादचिन्तामणिमुपास्महे मोकोऽपि यत्प्रसादेन मुकुन्दशयनायते राजराजायते रिक्तः राघवेन्द्रं तमाश्रये आसेतो रातुषा राद्रेः युदिशो जितवान्मुहुः सत्यध्यानगुरुः पातो यतीन्द्रैरपि पूजितः सत्याभिज्ञकराब्जोत्थान् पञ्चाशद्वर्षपूजकान् सत्यप्रबोधतीर्थार्यान् नौमिन्यायसुधारतान् बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनान्मा कृथागा श्रीसत्यात्मगुरो त्वदङ्घ्रियुगलं हित्वा न मे सद्गतिः वैकुण्ठरामोऽयं वव्रे स्वयमेव स्वपूजकं रघुप्रियार्ययोगीन्द्रं नौमि सज्ञानसिद्धये वैष्णवोत्तमकुलैः परिभाव्यं वाञ्छितार्थफलदं रमणीयं पापजालपरिहारसमर्थं मुद्गलाङ्घ्रिसरसीरुहमीडे पृथ्वीमण्डलमध्यस्थाः पूर्णबोधमतानुगाः वैष्णवामिष्टहृदयाः तान् नमस्ये गुरून् मम आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः तमोनुदानन्दमवापलोकस्तत्त्वप्रदीपाकृतिको गणेन यदास्य सीतांशु भुवा गुरुंस्तान् त्रिविक्रमार्यान् प्रणमामि वर्यान् ಶ್ರೀ ಗುರುಭ್ಯೋ ನಮಃ. ತ್ರಿವಿಕ್ರಮ ಪಂಡಿತಾಚಾರ್ಯರು ರಚನೆ ಮಾಡಿರುವಂತಹ ದಿವ್ಯವಾದ ಮಂತ್ರತುಲ್ಯವಾದ ಗ್ರಂಥ ವಾಯುಸ್ತುತಿ. ಆ ವಾಯುಸ್ತುತಿಯನ್ನು ಯಥಾಮತಿಯಾಗಿ ಶ್ರವಣ ಮಾಡುವ ಪ್ರಯತ್ನ ಮಾಡ್ತಾ ಇದ್ದೇವೆ. ತ್ರಿವಿಕ್ರಮ ಪಂಡಿತಾಚಾರ್ಯರು ವಾಯುದೇವರ ಅನೇಕ ಗುಣಗಳನ್ನು ಸ್ತೋತ್ರ ಮಾಡುವುದಕ್ಕಾಗಿ ಹೊರಟಿದ್ದಾರೆ. ಸ್ತೋತ್ರ ಅಂದರೆ ಏನು? ಸಾಮಾನ್ಯವಾಗಿ ಸ್ತೋತ್ರ ಶಬ್ದದ ಅರ್ಥ ಏನು ತಿಳ್ಕೊಳ್ಬೇಕು? ಸ್ತೋತ್ರ ಅಂದ್ರೇನೋ ಶಬ್ದಗಳ ಜೋಡಣೆಯನ್ನು ಸ್ತೋತ್ರ ಅಂತ ತಿಳಿಬೇಕೆ, ಅಥವಾ ಹಾಡುಗಳನ್ನು ಹಾಡುವುದನ್ನು ಸ್ತೋತ್ರ ಅಂತ ತಿಳಿಬೇಕೆ, ಬೇರೆ ಇನ್ಯಾವುದನ್ನು ಸ್ತೋತ್ರ ಅಂತ ಕರೀಬೇಕು? ಈ ಸ್ತೋತ್ರ ಶಬ್ದದ ಅರ್ಥ ಏನು ಅಂತ ಕೇಳಿದ್ರೆ ಶಾಸ್ತ್ರ ಒಂದು ಮಾತನ್ನು ಹೇಳ್ತದೆ, ಗುಣಿನಿಷ್ಠ ಗುಣಾಭಿಧಾನಂ ಸ್ತುತಿಹಿ ಅಂತ ಹೇಳ್ತಾ ಇದೆ. ಅದಕ್ಕೊಂದು ಪರಿಷ್ಕಾರ ಅಂತ ಕರೀತಾರೆ. ಶಾಸ್ತ್ರದ ಭಾಷೆಯಲ್ಲಿ ಪರಿಷ್ಕಾರ ಮಾಡ್ತಾರೆ. ಗುಣಿನಿಷ್ಠ ಗುಣಾಭಿಧಾನಂ ಸ್ತುತಿಹಿ. ಸ್ತುತಿ ಅಂದರೆ ಗುಣಿಯಾದ ವ್ಯಕ್ತಿಯಲ್ಲಿ ಇರುವ ಗುಣಗಳನ್ನು ತೋರಿಸುವುದಿದೆಯಲ್ಲ, ಅದನ್ನು ಸ್ತೋತ್ರ ಅಂತ ಕರಿಬೇಕಂತೆ. ಗುಣಿನಿಷ್ಠ ಗುಣಾಭಿಧಾನಂ ಸ್ತುತಿಹಿ. ಹಾಗಿದ್ರೆ ವಾಯುದೇವರಲ್ಲಿ ಇದ್ದ ಗುಣಗಳೇನಿವೆಯೋ ಅವುಗಳನ್ನು ಎತ್ತಿ ಹೇಳಬೇಕು. ಆ ವಾಯುದೇವರ ಗುಣಗಳನ್ನು ಪ್ರದರ್ಶನವನ್ನು ಮಾಡುವ, ಭಕ್ತಿಪೂರ್ವಕವಾಗಿ ಕೊಂಡಾಡುವಂತಹ ಕೆಲಸವನ್ನು ಪಂಡಿತಾಚಾರ್ಯರು ಮಾಡ್ತಾ ಇದ್ದಾರೆ. ನಿನ್ನೆ ದಿವಸ ಅವರ ಪಾದಧೂಳಿಯ ಗುಣಗಳ ವಿಚಾರವನ್ನು ಕೇಳಿದ್ದೆವು. ಪಾದಧೂಳಿ ಏನೇನು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇದೆ? ಜನ್ಮ ದಿವ್ಯಾದ್ಯುಪಾಧಿ ಪ್ರತಿಹತಿ ವಿರಹ ಪ್ರಾಪಕಾಣಾಂ ಗುಣಾನಾಂ ಅಗ್ರ್ಯಾಣಾಂ ಅರ್ಪಕಾಣಾಂ. ಒಂದೊಂದು ಮಾತುಗಳು ಮನನೀಯವಾಗಿರುವಂತಹ ಮಾತುಗಳು. ಜನ್ಮ ಆದಿ ವ್ಯಾಧಿ ಉಪಾಧಿ ಪ್ರತಿಹತಿ ವಿರಹ, ಎಷ್ಟು ಶಬ್ದಗಳನ್ನು ಪೋಣಿಸಿದ್ದಾರೆ ನೋಡಿಕೊಳ್ಬೇಕು. ಇದನ್ನು ಸಾಮಾನ್ಯವಾಗಿ ಹೇಳ್ತಿರ್ತೇವೆ. ಅನಾರೋಗ್ಯ ಆದರೆ ಈ ಶ್ಲೋಕವನ್ನು ಹೇಳಬೇಕು ಅನ್ನುವುದು ಕೂಡ ಅದರ ಫಲಶ್ರುತಿಯಲ್ಲಿ ಹೇಳಿದ್ದಾರೆ. ಹಾಗಿದ್ರೆ ಇದರಲ್ಲಿ ಆ ಗುಣಾನುಸಂಧಾನ ಬರಬೇಕು.
ಯಾವ ಫಲವನ್ನು ನಾವು ಅಪೇಕ್ಷೆ ಮಾಡ್ತೀವಿ ಆ ಗುಣ ಅವರಲ್ಲಿ ಇರಬೇಕು. ತಂ ಯಥಾ ಉಪಾಸತೆ ತಥೈವ ಭವತಿ ಅಂತ ಶಾಸ್ತ್ರ. ಆ ಭಗವಂತನನ್ನು ನಾವು ಹೇಗೆ ಉಪಾಸನೆ ಮಾಡ್ತೀವೋ, ಗುರುಗಳನ್ನು ಹೇಗೆ ಉಪಾಸನೆ ಮಾಡ್ತೀವೋ, ದೇವತೆಗಳನ್ನು ಹೇಗೆ ಉಪಾಸನೆ ಮಾಡ್ತೀವೋ ಹಾಗೇ ನಮಗೆ ಫಲ ಸಿಗ್ತಕ್ಕಂಥದ್ದಾಗಿದೆ. ಹಾಗಾದರೆ ವಾಯುದೇವರ ಪದಧೂಳಿಯಲ್ಲಿ ಇದ್ದ ಗುಣಗಳ ಚಿಂತನೆಯನ್ನು ಮಾಡ್ತಾ ಇರುವಾಗ ಜನ್ಮ ಅದನ್ನು ಪರಿಹಾರ ಮಾಡುವ ಸಾಮರ್ಥ್ಯ ಇದೆ. ಆಧಿ ವ್ಯಾಧಿ ದೇಹದ ರೋಗ, ಮನಸ್ಸಿನ ರೋಗ, ಇವುಗಳಿಗೆ ಉಪಾಧಿ ಕಾರಣ. ಉಪಾಧಿ ಅಂದರೆ ಕಾರಣ. ಈ ಹುಟ್ಟು ಬರ್ಲಿಕ್ಕೆ ಏನು ಕಾರಣ, ಈ ರೋಗ ಬರ್ಲಿಕ್ಕೆ ಏನು ಕಾರಣ, ಈ ಮಾನಸಿಕವಾದ ರೋಗ ಬರ್ಲಿಕ್ಕೆ ಏನು ಕಾರಣ, ಎರಡರ್ಥವನ್ನು ಮಾಡ್ತಾರೆ. ಉಪಾಧಿ ಎನ್ನುವ ಶಬ್ದಕ್ಕೆ ಈ ದೇಹ ಅನ್ನುವ ಒಂದರ್ಥ. ಈ ಸಂದರ್ಭದಲ್ಲಿ ಜನ್ಮಾದಿವ್ಯಾದ್ಯುಪಾಧಿ, ನಮ್ಮ ಹುಟ್ಟು ಯಾವುದರಿಂದ ಬಂತು, ಈ ದೇಹದಿಂದ ಬಂತು. ವ್ಯಾಧಿ ಯಾವುದರಿಂದ ಬಂತು, ಈ ದೇಹದಿಂದ ಬಂತು. ಈ ದೇಹ ಇದೆ ಅಂತ ಬರ್ತಾ ಇದೆ, ಇಲ್ಲದೆ ಇದ್ರೆ ಬರೋದಿಲ್ಲ ಅನ್ನುವ ಅರ್ಥ ಒಂದು. ಅಥವಾ ನಿಜವಾಗಿಯೂ ಕೂಡ ನಮಗೆ ಈ ಹುಟ್ಟು, ಸಾವುಗಳು, ರೋಗಗಳು ಬರಲಿಕ್ಕೆ ಕಾರಣ ಮೂರು, ಪ್ರಧಾನವಾಗಿ ಮೂರು: ಅವಿದ್ಯಾ, ಕಾಮ, ಕರ್ಮ. ಈ ಮೂರನ್ನು ಶಾಸ್ತ್ರದ ಗುರುತಿಸ್ತಕ್ಕಂಥದ್ದಾಗಿದೆ. ನಮ್ಮ ಎಲ್ಲದಕ್ಕೂ ಮೂಲ ಯಾವುದು ಅಂದರೆ ಒಂದು ಅವಿದ್ಯಾ, ಇನ್ನೊಂದು ಕಾಮ, ಮತ್ತೊಂದು ಕರ್ಮ. ಈ ಮೂರು ಇದ್ದದ್ದಕ್ಕೇನೆ ನಮಗೆ ಹುಟ್ಟು, ಸಾವು, ರೋಗ, ಮಾನಸಿಕವಾದ ರೋಗಗಳು, ಎಲ್ಲ ತರಹದ ರೋಗಗಳು ಬರೋದು ಈ ಮೂರರಿಂದ ಎಂಬುವಂಥ ಅಭಿಪ್ರಾಯವನ್ನು ಹೇಳ್ತಾರೆ. ಅದು ಏನಾಗುತ್ತೆ ಅಂದರೆ ಒಂದು ಸರ್ತಿ ಬಂದರೆ ಸರಿ, ಮತ್ತೆ ಮತ್ತೆ ಬರ್ತದಂತೆ. ಬೇಡ ಅಂದರೂ ಮತ್ತೆ ಮತ್ತೆ ಬರ್ತದಂತೆ. ಜನ್ಮ ದಿವ್ಯಾದ್ಯುಪಾಧಿ ಪ್ರತಿಹತಿ. ಪ್ರತಿಹತಿ ಅಂದರೆ ಮತ್ತೆ ಮತ್ತೆ ಬರುವಂತಹ ವ್ಯವಸ್ಥೆ. ಅದು ಪ್ರತಿಯಾಗಿ ಹತಿ, ಮತ್ತೆ ಬರೋದು, ಹೊಡೆಯೋದು, ಮತ್ತೆ ಬರೋದು, ತ್ರಾಸ ಕೊಡೋದು. ಇದನ್ನ ವಿರಹ ಪ್ರಾಪಕಾಣ, ಇದು ಇನ್ನು ಬರದೇ ಇದ್ದಂತೆ ನೋಡಿಕೊಳ್ಳುವ ಗುಣ ಆ ವಾಯುದೇವರ ಪಾದಧೂಳಿಯಲ್ಲಿ ಇದೆ ಅಂತ ತ್ರಿವಿಕ್ರಮ ಪಂಡಿತಾಚಾರ್ಯರು ಚಿಂತನೆಯನ್ನು ಮಾಡುತ್ತಾರೆ. ನಿನ್ನೆ ದಿವಸ ಈ ಶ್ಲೋಕದ ಅಭಿಪ್ರಾಯವನ್ನು ಕೇಳಿದ್ದೆವು. ಅದರ ಮುಂದಿನ ಶ್ಲೋಕದಲ್ಲಿ ವಾಯುದೇವರ ಅವತಾರ, ಯಾತಕ್ಕಾಗಿ ವಾಯುದೇವರ ಅವತಾರ ಮಾಡಿದರು ಇಲ್ಲೊಂದು ಬಾರಿ ಹೇಳ್ತಾರೆ. ಕೊನೆಗೆ 38ನೇ ಶ್ಲೋಕದಲ್ಲಿ ಮತ್ತೊಂದು ಬಾರಿ ಹೇಳ್ತಾರೆ. ಬಹಳ ಸುಂದರವಾದ ಪ್ರಾರ್ಥನೆ ಇದೆ. ಏನು ಕೇಳಬೇಕು, ಏನು ಮಾಡಬೇಕು ಅನ್ನೋದನ್ನೆಲ್ಲ ಹೇಳ್ತಾರೆ. ಅಸ್ಯಾವಿಷ್ಕರ್ತು ಕಾಮಂ ಕಲಿಮಲ ಕಲುಷೇಸ್ಮಿನ್ ಜನೇ ಜ್ಞಾನ ಮಾರ್ಗಂ ವಂದ್ಯಂ ಚಂದ್ರೇಂದ್ರ ರುದ್ರದ್ಯುಮಣಿ ಫಣಿ ವಯೋ ನಾಯಕಾದ್ಯೈರಿಹಾದ್ಯ ಮಧ್ವಾಖ್ಯಂ ಮಂತ್ರಸಿದ್ಧಂ ಕಿಮುತ ಕೃತವತೋ ಮಾರುತಸ್ಯಾವತಾರಂ ಪಾತಾರಂ ಪಾರಮೇಷ್ಠ್ಯಂ ಪದಮಪ ವಿಪದ ಪ್ರಾಪ್ತುರಾಪನ್ನ ಪುಂಸಾಂ. ಮುಂದಿನ ಈ ಶ್ಲೋಕ 4ನೇ ಶ್ಲೋಕ. ಇಲ್ಲಿ ಹೇಳುವಾಗ ವಾಯುದೇವರು ಯಾತಕ್ಕಾಗಿ ಅವತಾರ ಮಾಡಿದರು ಎಂಬುವಂತಹದ್ದು ಒಂದು ಅಂಶ ಪ್ರಧಾನವಾಗಿ ಇಟ್ಟುಕೊಂಡು ಆಮೇಲೆ ಇನ್ನು ಅನೇಕ ವಾಯುದೇವರ ಗುಣಗಳನ್ನು ಹೇಳ್ತಾ ಹೊರಡುತ್ತಾರೆ. ಯಾಕೆ ವಾಯುದೇವರ ಅವತಾರ ಮಾಡಬೇಕಾಯಿತು, ಏನು ಕೆಲಸ ಇತ್ತು ಅವರಿಗೇನು? ಸ್ವಯಂ ಸಾಧನೆ ಆಗಬೇಕಾದದ್ದಿಲ್ಲ. ಇನ್ನು ಯಾರು ಸಾಧನೆ ಮಾಡಿಕೊಳ್ಬೇಕಾಗಿದೆ? ದೇವತೆಗಳಿಗಿದೆ. ನೆನಪಿಟ್ಟುಕೊಳ್ಳೋಣ, ವಾಯುದೇವರಿಂದ ಭಿನ್ನರಾದ ದೇವತೆಗಳಿಗೆ ಸಾಧನೆಯಲ್ಲಿ ಅನೇಕ ಮಾರ್ಗಗಳಿವೆ. ಸಪ್ತಮಸ್ಕಂದದಲ್ಲಿ ಹೇಳುವಾಗ ಪ್ರಹ್ಲಾದರಾಜರು ಒಂದು ಮಾತಂತಾರೆ, ಬಾ ನೀನು ಅಂತ ನರಸಿಂಹದೇವರು ಕರೆದ್ರೆ ಪ್ರಹ್ಲಾದರಾಜರು ಏನನ್ಬೇಕು ಗೊತ್ತಾ? ನಾ ಬರೋದಿಲ್ಲ. ಯಾಕೆ? ಇನ್ನು ನನ್ನ ಸಾಧನೆ ಆಗಬೇಕಾಗಿದೆ. ಯಾವ ಸಾಧನೆ? ನನಗಿಂತಲೂ ಅಧಮರಾದವರು ಇದ್ದಾರಲ್ಲ, ಅವರಿಗೆಲ್ಲರಿಗೂ ಸಾಧನೆಯ ಮಾರ್ಗಕ್ಕೆ ಹಚ್ಚಿ ಅವರನ್ನು ಕರೆದುಕೊಂಡು ಬರುವ ಜವಾಬ್ದಾರಿ ನನಗೆ ಇದೆ. ಹಾಗಾಗಿ ನಾನು ಬರೋದಿಲ್ಲ ಅಂತ ಹೇಳಿ ಪ್ರಹ್ಲಾದರಾಜರು ಅನ್ನುವ ಮಾತು ಭಾಗವತದಲ್ಲಿ ಉಲ್ಲೇಖ ಆಗ್ತದೆ. ಆದರೆ ವಾಯುದೇವರಿಗೆ ಈ ತರಹದ ಸಾಧನೆಯ ಅವಶ್ಯಕತೆ ಇಲ್ಲ. ಯಾವ ತರಹದ ಸಾಧನೆಗಳು ಮಾಡಿಕೊಂಡ್ರೆ ಅಪರೋಕ್ಷ ಜ್ಞಾನ ಆಗುತ್ತೋ ಆ ತರಹದ ಸಾಧನೆಗಳನ್ನು ಇತರ ದೇವತೆಗಳು ಮಾಡಿಕೊಳ್ಳಬೇಕು. ಆದರೆ ವಾಯುದೇವರಿಗೆ ಅನಾದಿ ಕಾಲದಿಂದಲೂ ಅಪರೋಕ್ಷ ಜ್ಞಾನ ಇದ್ದದ್ದರಿಂದಾಗಿ ಅವರ ಅಪರೋಕ್ಷ ಜ್ಞಾನಕ್ಕಾಗಿ ಸಾಧನೆಯನ್ನು ಮಾಡಿಕೊಳ್ಳಬೇಕು, ಭಗವಂತನನ್ನು ಪ್ರೀತಿಪಡಿಸಬೇಕು ಎಂಬ ಯಾವ ಕಾರಣವೂ ಇಲ್ಲ. ಜಗನ್ನಾಥದಾಸರು ಹೇಳುವಾಗ ಅನಾದಿ ಸಾಮಾನ್ಯ ಅಪರೋಕ್ಷಗಳೆಂದೆನಿಸುವರು ಅಂತ ಕಲ್ಪಸಾಧನ ಸಂಧಿಯಲ್ಲಿ ಈ ಮಾತನ್ನು ಹೇಳ್ತಾರೆ. ಅನಾದಿ ಕಾಲದಿಂದಲೂ ಅಪರೋಕ್ಷ ಜ್ಞಾನ ವಾಯುದೇವರಿಗೆ ಇದ್ದೇ ಇದೆ. ಇವತ್ತು ಇಂದ್ರ ಪದವಿಗೆ ಬರಬೇಕಾದ ದೇವತೆ ಇದ್ದಾರಲ್ಲ, ಅವರು ಸಾಧನೆ ಮಾಡಿಕೊಂಡು ಅಪರೋಕ್ಷ ಜ್ಞಾನವನ್ನು ಮಾಡಿಕೊಂಡು ಇಂದ್ರ ಆಗಬೇಕು. ಆದರೆ ಋಜುಗಣಸ್ಥ ದೇವತೆಗಳು ಇದ್ದಾರಲ್ಲ, ಅವರಿಗೆ ಅನಾದ್ಯನಂತ ಕಾಲದವರೆಗೂ ಅಪರೋಕ್ಷ ಜ್ಞಾನ ಇದ್ದೇ ಇರುತ್ತದೆ. ಏನು ವ್ಯತ್ಯಾಸ ಇಲ್ಲ. ಹಾಗಾದರೆ ಅಪರೋಕ್ಷ ಜ್ಞಾನಕ್ಕಾಗಿ ಸಾಧನೆ ಇಲ್ಲ, ಸಾಧನೆ ಮಾಡುವ ಅವಶ್ಯಕತೆ ಇಲ್ಲ ವಾಯುದೇವರಿಗೆ.
ಸಾಧನೆಯಲ್ಲಿ ಎರಡು ಮಾರ್ಗ, ತಾವು ಸಾಧನೆ ಮಾಡೋದೊಂದು, ಇನ್ನೊಬ್ಬರ ಕಡೆಯಿಂದ ಸಾಧನೆ ಮಾಡಿಸೋದೊಂದು. ವಾಯುದೇವರು ತಾವು ಸಿದ್ಧರಾದದ್ದರಿಂದ ಸಾಧನೆ ಮಾಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲವೇ ಇಲ್ಲ, ಮಾಡಿಸುವ ಅವಶ್ಯಕತೆ ಇಲ್ಲ. ಹಾಗಿದ್ದರೂ ಯಾತಕ್ಕಾಗಿ ಬಂದರು ಅಂತ ಕೇಳಿದರೆ ಎರಡು ಪ್ರಧಾನವಾದ ಕಾರಣವನ್ನ ಮುಂದೆ 38ನೇ ಶ್ಲೋಕದಲ್ಲಿ ತಿಳಿಸವರು ಇದ್ದಾರೆ. ಅಲ್ಲಿ ಏನು ಹೇಳ್ತಾರೆ? ಭಗವಂತನ ಆಜ್ಞೆ, ದೇವತೆಗಳ ಪ್ರಾರ್ಥನೆ ಅಂತ ತಿಳಿಸ್ತಾರೆ. ಮೂರನೇ ಕಾರಣವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಕಲಿಮಲ ಕಲುಷೇ ಅಸ್ಮಿನ್ ಜನೇ ಜ್ಞಾನ ಮಾರ್ಗಂ ಆವಿಷ್ಕರ್ತು ಕಾಮಂ. ಪ್ರಧಾನವಾದ ಕಾರಣ ಏನು ಅಂದರೆ ನಮ್ಮೇಲಿನ ದಯೆ ಅಂತ. ನಮ್ಮೇಲೆ ಭಾರೀ ದಯೆ ಬಂದಿದೆ ವಾಯುದೇವರಿಗೆ. ಏನು ದಯ, ಯಾಕೆ ಬಂತು? ನೋಡಿದರಂತೆ ಎಲ್ಲ ನಮ್ಮಂತಹ ಜೀವರಾಶಿಗಳನ್ನು ನೋಡಿದಾಗ ಅವರಿಗೆ ಅನಿಸಿದ್ದೇನು ಅಂದರೆ ಇವರೆಲ್ಲ ಹಾಳಾಗ್ಲಿಕ್ಕತ್ತಾರೆ, ಎಲ್ಲ ಹಾಳಾಗ್ತಾ ಇದ್ದಾರೆ. ಏನು ಹಾಳಾಗ್ತಾ ಇದ್ದಾರೆ, ಯಾಕೆ ಹಾಳಾಗ್ತಾ ಇದ್ದಾರೆ ಅಂದರೆ ಕಲಿಮಲ ಕಲುಷೆ ಅಸ್ಮಿನ್ ಜನೇ ಜ್ಞಾನ ಮಾರ್ಗಂ ಆವಿಷ್ಕರ್ತು ಕಾಮಂ. ಕಲಿಯ ಮಲ ಇದೆಯಲ್ಲ, ಆ ಕಲಿಯ ಮಲ ನಮ್ಮೆಲ್ಲರಲ್ಲಿ ಸೇರಿಕೊಂಡು ಬಿಟ್ಟಿದೆ ಅಂತ. ಕಲಿಯ ಮಲ ನಮ್ಮಲ್ಲಿ ಸೇರಿಕೊಂಡಿದೆ. ಕಲಿಯ ಮಲ ಯಾವುದು? ಕಲಿಯ ಮಲ ಅಂದರೆ ಕಲಿಮಲ ಯಾವುದು? ಕಲಿಯ ಮಲ ಅಂತ ಹೇಳಬೇಕು. ಅದಕ್ಕಾಗಿ ಹೇಳ್ತಾರೆ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದ 10ನೇ ಅಧ್ಯಾಯದಲ್ಲಿ ಹೇಳುವಾಗ ಒಂದು ಮಾತನ್ನು ಹೇಳ್ತಾರೆ. ಕಲಿ ತಾನು ಬಹಳ ಬುದ್ಧಿವಂತ ಅಂತ. ಕಲಿ ತಾನು ಬಹಳ ಬುದ್ಧಿವಂತ. ಯಾರನ್ನಾದರೂ ಹಾಳು ಮಾಡಬೇಕಾಗಿದ್ರೆ ತಾನು ಹೋಗಿ ಹಾಳು ಮಾಡೋ ಅವಶ್ಯಕತೆ ಇಲ್ಲ, ತನ್ನ ಮಲವನ್ನು ಚೆಲ್ಲಿಬಿಟ್ರು ಸಾಕು, ಹಾಳಾಗ್ಬಿಡ್ತದಂತ. ಮೈಲಿಗೆ ಆಗ್ಲಿಕ್ಕೆ ಎಷ್ಟೊತ್ತು ಬೇಕು ಹೇಳ್ರಿ? ಮುಟ್ಲೇಬೇಕು ಅಂತ ಇಲ್ಲ, ನೀರು ಸಿಡಿಸಿದ್ರು ಸಾಕು ಮೈಲಿಗೆ ಆಗಿಬಿಡ್ತದೆ. ಅದು ಕಲಿ ಪ್ರಬಲ ಇದ್ದಾನಂಬೋದಕ್ಕೆ ಇದೇ ಕಷ್ಟ ಅಂತ. ಮಡಿಲಿ ಇದ್ದವರು, ಮೈಲಿಗೆ ಇದ್ದವರಿಗೆ ಕೊಡಗಟ್ಟಲೆ ನೀರು ಸುರಿದ್ರು ಮಡಿ ಆಗಂಗಿಲ್ಲ ಅವರು. ಆದರೆ ಮೈಲಿಗೆ ಇದ್ದವ್ರು, ಮಡಿಲಿ ಇದ್ದವ್ರಿಗೆ ಒಂದು ಹನಿ ನೀರು ಸಿಡಿಸಿದ್ರೆ ಮೈಲಿಗೆ ಆಗಿಬಿಡ್ತಾರೆ. ಇದು ಕಲಿಯುಗ ಅಲ್ಲದೆ ಮತ್ತಿನ್ನೇನಾಗಬೇಕು? ಕಲಿ ಪ್ರಭಾವ ಅಲ್ಲದೆ ಇನ್ನೇನಾಗಬೇಕು? ಕಲಿಯ ಮಲ ಯಾವುದು ಅಂತ ಕೇಳಿದ್ರೆ ಅಜ್ಞಾನ, ಮಿಥ್ಯಾಜ್ಞಾನ, ಸಂಶಯಗಳೇನಿವೆಯಲ್ಲ ಇವು ಕಲಿಯ ಮಲಗಳು ಅಂತ ಬರೀತಾರೆ ಶ್ರೀಮದಾಚಾರ್ಯ. ಇದೆಲ್ಲ ಕಲಿಯ ಹೊಲಸಂತ. ಅಜ್ಞಾನ, ದೇವರ ಬಗ್ಗೆ ಏನೂ ತಿಳುವಳಿಕೆ ಇಲ್ಲದೆ ಇರೋದು. ಇನ್ನು ಕೆಲವರಿಗೆ ದೇವರ ಬಗ್ಗೆ ವಿಪರೀತ ಉಲ್ಟಾ, ದೇವರೇನಿದ್ದಾನ ಅದನ್ನು ಬಿಟ್ಟು ಉಲ್ಟಾ ತಿಳ್ಕೊಳ್ಳೋದು. ಅಜ್ಞಾನ, ಮಿಥ್ಯಾಜ್ಞಾನ, ಸಂಶಯ. ಸ್ವಲ್ಪ ದೇವರ ವಿಷಯದಲ್ಲಿ ಸಂಶಯ ದೇವರ ವಿಷಯದಲ್ಲಿ ಒಂದೇ ಅಲ್ಲ. ಕಲಿಯ ಮಲ ಅಂದ್ರೆ ಏನು ಅಂದರೆ ಎಲ್ಲ ವಿಷಯದಲ್ಲೂ ಸಂಶಯ ಪಡ್ತಿರ್ತಾರೆ ಪಾಪ. ಕೆಲವ್ರಿಗೆ ಅನುಮಾನ ಆಗ್ತಿರ್ತದೆ ನೋಡ್ರಿ. ಕೆಲವ್ರಿಗೆ ಅನುಮಾನ ಪಿಶಾಚಿ ಅಂತ ಹೆಸರಿಟ್ಟಿರ್ತಾರೆ. ಸಂಶಯ ಆಗ್ತಿರ್ತವ್ರಿಗೆ. ಮಡಿ ಇದ್ನೂ ಮೈಲಿಗೆ ಆಗಿಬಿಟ್ನೋ, ಮಡಿ ಉಟ್ಕೊಂಡ್ಮೇಲೆ ಹಿಂಗೆ ಬರ್ತಿರ್ತವ್ರಿಗೆ. ಮಡಿ ಉಟ್ಕೊಂಡ ಮೇಲೆ ನಾ ಮೈಲಿಗೆ ಏನೋ ಅಂತ ತಲೆ ಬರ್ತಿರ್ತದೆ. ಒಂದು ನೆನಪಿಟ್ಕೊಳ್ರಿ, ಮಡಿ ಉಟ್ಟುಕೊಂಡ ಮೇಲೆ ನಾ ಮೈಲಿಗೆ ಆಗಿ ನೀನು ಒಂದು ತಲೆಯಾಗಿ ಬಂದ್ರೆ ಖರೆ ಮೈಲಿಗೆವ, ಖರೇನೆ ಮೈಲಿಗೆವ. ಮತ್ತು ಅವ ಮಡಿಯೊಳಗೆ ಇಲ್ಲಿ ಕೆಲಸಕ್ಕೆ ಬರೋಂಗಿಲ್ಲವ. ಅವ ಮತ್ತು ವಸ್ತ್ರಾಂತರ ಆಗಬೇಕು, ಬೇರೆ ಮಡಿ ಉಟ್ಕೋಬೇಕು. ಅದಕ್ಕೆ ಎಂದೂ ಮಡಿ ಉಟ್ಟುಕೊಂಡ ಮೇಲೆ ಮೈಲಿಗೆ ಅದ ಏನೋ ಅಂತ ಹಿಂಗೆ ಎಂದು ತಲೆ ಕಲ್ಪನಾ ಬರಲೇಬಾರ್ದು. ಧರ್ಮಶಾಸ್ತ್ರ ಅದನ್ನು ನಿಷೇಧ ಮಾಡಿಬಿಟ್ಟದ. ಅಂದರೆ ಇವೇನು ಅಜ್ಞಾನ, ಮಿಥ್ಯಾಜ್ಞಾನ, ಸಂಶಯಗಳೇನವ ಇವೇ ಕಲಿಯ ಮಲಗಳು. ಈ ಕಲಿಯ ಮಲಗಳೆಲ್ಲ ಜನರಲ್ಲಿ ಸೇರಿಕೊಂಡು ಬಿಡುತ್ತಂತ. ಅದನ್ನು ನಿರಾಕರಣೆ ಮಾಡಬೇಕು, ಅವರಿಗೆ ಜ್ಞಾನ ಮಾರ್ಗವನ್ನು ಕೊಡಬೇಕು, ನಮ್ಮೆಲ್ಲರಿಗೂ ಜ್ಞಾನ ಮಾರ್ಗವನ್ನು ಕೊಡಬೇಕು ಅನ್ನುವುದಕ್ಕಾಗಿ ವಾಯುದೇವರು ಶ್ರೀಮದ್ ಆಚಾರ್ಯರಾಗಿ, ಹನುಮಂತನಾಗಿ, ಭೀಮನಾಗಿ ಅವತಾರ ಮಾಡಿದರು ಅಂತ ಹೇಳಿ ಪಂಡಿತಾಚಾರ್ಯರ ಅಭಿಪ್ರಾಯವನ್ನು ಪಡ್ತಾ ಇದ್ದಾರೆ. ಕಲಿಮಲ ಕಲುಷೇ ಅಸ್ಮಿನ್ ಜನೇ ಜ್ಞಾನ ಮಾರ್ಗಂ ಆವಿಷ್ಕರ್ತು ಕಾಮಂ. ಏನಿದೆ ನಮ್ಮಲ್ಲಿ? ಕಲಿಯ ಮಲಗಳಿದೆ. ಇದನ್ನೇ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ. ವಿಜ್ಞಾನ ಭಾನುಮತಿ ಕಾಲ ಬಲೇನ ಲೀನೆ ದುರ್ಭಾಷ್ಯ ಸಂತಮಸ ಸಂತತಿತೋ ಜನಿಂಧೆ ಮಾರ್ಗಾತ್ ಸತಾಂ ಸ್ಖಲತಿ ಖಿನ್ನ ಹೃದೋ ಮುಕುಂದಂ ದೇವಾಶ್ಚತುರ್ಮುಖ ಮುಖ ಶರಣಂ ಪ್ರಜಗ್ಮುಹು. ವಿಜ್ಞಾನ ಭಾನು ಅಸ್ತಮಿಸಿಬಿಟ್ಟಂತೆ. ಜ್ಞಾನವೆಂಬುವಂತಹ ಸೂರ್ಯ ಅಸ್ತಮಿಸಿದ್ದಾನೆ. ದುರ್ಭಾಷ್ಯಗಳೆಂಬುವಂತಹ ಕತ್ತಲೆ ಜಾಸ್ತಿಯಾಗಿ ಗಾಢವಾಗಿ ಬಿಟ್ಟಿದೆ. ಮಾರ್ಗಾತ್ ಸತಾಂ ಸ್ಖಲತಿ, ಸಜ್ಜನರೆಲ್ಲ ಜ್ಞಾನ ಮಾರ್ಗದಿಂದ ಕೆಳಗೆ ಬೀಳ್ತಾ ಇದ್ದದ್ದನ್ನು ನೋಡಿ ದೇವತೆಗಳೆಲ್ಲ ಹೋಗಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರಂತೆ. ಅದಕ್ಕಾಗಿ ವಾಯುದೇವರ ಅವತಾರ ಮಾಡಿ ಬಂದರು ಅನ್ನುವ ಅಭಿಪ್ರಾಯವನ್ನು ಪಂಡಿತಾಚಾರ್ಯ ಹೇಳ್ತಾರೆ. ಅಸ್ಯಾವಿಷ್ಕರ್ತು ಕಾಮಂ ಕಲಿಮಲ ಕಲುಷೇಸ್ಮಿನ್ ಜನೇ ಜ್ಞಾನ ಮಾರ್ಗಂ. ಅಂದರೆ ವಾಯುದೇವರ ಅವತಾರ ಆದದ್ದು ಯಾತಕ್ಕಾಗಿ ಅಂತ ಕೇಳಿದರೆ ಕಲಿಯ ಮಲದ ನಿವಾರಣೆಗಾಗಿ ಅವತಾರ ಆಗಿದೆ. ಅದಕ್ಕೇನು ಕಾರಣ? ಅವರೇ ಯಾಕೆ ಬರಬೇಕು? ಬೇರೆಯವ್ರು ಬಂದರೂ ಆಗ್ತದೆ, ಅವರೇ ಯಾಕೆ ಬರಬೇಕು? ಬೇರೆಯವರು ಯಾರೂ ಬರುವಷ್ಟು ಸಮರ್ಥರು ಇಲ್ಲವೇ ಇಲ್ಲ. ಕಲಿಯನ್ನು ಹೊಡೆದೋಡಿಸಬೇಕು, ಕಲಿಯ ಮಲವನ್ನು ನಿವಾರಣೆ ಮಾಡಬೇಕು ಅಂತ ಆದರೆ ವಾಯುದೇವರು ಮಾತ್ರ ಸಮರ್ಥರು. ದೇವರ ಪೂಜೆಯನ್ನು ಪ್ರಾರಂಭ ಮಾಡ್ತೀವಿ.
ದೇವರ ಪೂಜೆಯನ್ನ ಪ್ರಾರಂಭ ಮಾಡಿದ ಕೂಡಲೇ ಎಲ್ಲ ತಟ್ಟೆಯಲ್ಲಿ ಶಾಲಿಗ್ರಾಮಗಳನ್ನ ಪ್ರತಿಮೆಗಳನ್ನ ಇಟ್ಟುಕೊಂಡು ಮೊದಲು ಒಂದ್ಸರ್ತಿ ನೀರು ಹಾಕಿ ಕಲಿ ಮಲ ಅಪಕರ್ಷಣವನ್ನ ಮಾಡ್ತೀವಿ. ಕಲಿ ಮಲವನ್ನ ಹೊರಗೆ ಹಾಕ್ತೀವಿ. ಹಾಕುವಾಗ ಏನ್ ಹೇಳ್ತಿರ್ತೀವಿ? ಶಾಲಗ್ರಾಮ ಶಿಲಾಯಾಂತು ವಸಂತಂ ಕಲಿಮೋಜಸ ಭೀಮಸೇನ ಮಹಾಬಾಹೋ ಉಚ್ಚಾಟಯ ನಮೋಸ್ತುತೆ. ಬೇರೇನು ಪಾಠ ಇದೆ. ಉಚ್ಚಾಟಯ ನಮೋಸ್ತುತೆ. ಕಲಿಯ ಮಲ ಅದನ್ನು ಹೊರಗೆ ಓಡಿಸಬೇಕಾಗಿದೆ. ಭೀಮಸೇನ ನೀವೊಬ್ಬನೇ ಸಮರ್ಥ ಅಂತ ಹೇಳಿ ವಾಯುದೇವರ ಪ್ರಾರ್ಥನೆಯನ್ನ ಮಾಡಿ ಕಲಿಯ ಮಲವನ್ನ ತೆಗಿತೀವಲ್ಲ, ಇದು ನಿತ್ಯದ ದೃಷ್ಟಾಂತ. ಕಲಿಯ ಮಲವನ್ನ ಪರಿಹಾರ ಮಾಡಲಿಕ್ಕೆ ಸಮರ್ಥರಾದವರು ವಾಯುದೇವರು ಮಾತ್ರ, ಇನ್ಯಾರು ಅಲ್ಲ. ಯಾಕಲ್ಲ? ಮುಂದಿನ ಸಾಲಿನಾಗ ಅದರ ದೃಷ್ಟಾಂತವನ್ನು ಕೊಡ್ತಾರೆ. ಯಾಕಲ್ಲ ಹೇಳಿ ನೋಡೋಣ ಅಂತ. ವಂದ್ಯಂ ಚಂದ್ರೇಂದ್ರ ರುದ್ರದ್ಯುಮಣಿ ಫಣಿವಯೋ ನಾಯಕಾದ್ಯೈರಿಹಾದ್ಯ. ಬೇರೆಯವರು ಯಾರು ಜ್ಞಾನ ಮಾರ್ಗದ ಆವಿಷ್ಕರಣಕ್ಕೆ ಸಮರ್ಥರಲ್ಲ. ಕಲಿ ನಿಗ್ರಹ ಮಾಡಲಿಕ್ಕೆ ಬೇರೆ ಯಾರಿಗೂ ಸಾಮರ್ಥ್ಯ ಇಲ್ಲ ಅನ್ನೋದಕ್ಕಾಗೇನೆ ವಾಯುದೇವರು ಕಲಿಯನ್ನ ನಿಗ್ರಹ ಮಾಡಬೇಕು ಅಂತ ಬರ್ತಾ ಇದ್ದಾರೆ. ಮುಂದಿನ ಶ್ಲೋಕದಲ್ಲಿ ಇನ್ನೂ ಚೆನ್ನಾಗಿ ಕಲಿ ನಿಗ್ರಹದ ವಿಷಯ ಬರ್ತದೆ. ಅಲ್ಲಿ ಮತ್ತೆ ಸ್ಪಷ್ಟೀಕರಣ ಮಾಡ್ತಾ ಇದ್ದೇನೆ. ಕಲಿ ಬಹಳ ಬುದ್ಧಿವಂತ. ಕಲಿ ಏನ್ ಮಾಡ್ತಾನೆ ಅಂದ್ರೆ, ತಾನು ಕಣ್ಣಿಗೆ ಕಾಣಿಸೋದಿಲ್ಲ. ಯಾರಿಗಾರು ಕಾಣಿಸ್ತಾನೆ ಕಲಿ? ನೋಡಿದೆ ಇಲ್ಲ, ಮೊನ್ನೆ ಪೇಟೆಗೆ ಹೊಂಟಿದ್ದ, ಕಲಿ ನೋಡಿದೆ ಮಾತಾಡ್ಸ್ಕೊಂಡು ಬಂದೆ ಅಂತ ತಿಳ್ಕೊಂಡು ಯಾರು ಅಂದಿದ್ದನ? ಯಾರೂ ಇಲ್ಲ. ಅವ ಎಲ್ಲಿ ಪ್ರವೇಶ ಮಾಡ್ತಾನೆ? ಮೊದಲು ಮನಸ್ಸಿನಲ್ಲಿ ಮೊದಲು ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡುವಾಗ ಮೊದಲು ಇವ್ರನ್ನ ಬಿಟ್ಟಿರ್ತಾನವ. ಅಜ್ಞಾನ, ಮಿಥ್ಯಾಜ್ಞಾನ, ಸಂಶಯಗಳನ್ನು ಮೊದಲು ಬಿಟ್ಟು ತಾನು ಮೆಲ್ಲಗೆ ಪ್ರವೇಶ ಮಾಡ್ತಾನೆ. ಒಮ್ಮೆ ಪ್ರವೇಶ ಮಾಡಿದ ಅಂದ್ರೆ ಅವರು ಪೂರ್ಣ ಹಾಳಾಗೋ ತನಕ ಅವ್ರನ್ನ ಬಿಡಂಗಿಲ್ಲ. ಇದು ಕಲಿಯ ವ್ಯವಸ್ಥೆ. ನಾವು ಅರ್ಥ ಮಾಡಿಕೊಳ್ಬೇಕಿದ್ದಾನೆ. ಕಲಿಯ ವ್ಯವಸ್ಥೆ ಏನು ಅಂದ್ರೆ, ಅವ ಪೂರ್ಣ, ನಮ್ಮ ಭಾಷೆಯವರು ಹೇಳೋದಾದ್ರೆ ಸತ್ಯಾನಾಶ. ಅವ ಪೂರ್ಣ ಸತ್ಯಾನಾಶ ಆಗೋ ತನಕ ಅವನನ್ನ ಬಿಡೋದಿಲ್ಲ. ಒಮ್ಮೆ ಪ್ರವೇಶಕ್ಕೆ ಮಾತ್ರ ಕಾಯ್ತಿರ್ತಾನೆ. ಪ್ರವೇಶ ಆದ ಅಂದ್ರೆ ಬಿಡೋದೇ ಇಲ್ಲ. ಮಹಾಭಾರತ ಒಂದು ಕಥೆಯನ್ನು ಹೇಳ್ತಾ ಇದೆ. ಏನ್ ಕಥೆಯನ್ನು ಹೇಳುತ್ತೆ ಮಹಾಭಾರತ ಅಂದ್ರೆ, ಆ ಕಡೆಗೆ ಕುಂತಿ ಪಾಂಡುರಾಜ ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹಸ್ತಿನಾಪುರದಲ್ಲಿ ಧೃತರಾಷ್ಟ್ರ ಗಾಂಧಾರಿ ವಾಸ ಮಾಡ್ತಾ ಇದ್ದಾರೆ. ಗಾಂಧಾರಿ ಸಂತಾನವನ್ನ ಪಡಿಬೇಕು, ಹಡಿದು ಬಿಟ್ಟಿದ್ದಾಳೆ ಅಂತ ಸುದ್ದಿ ಗೊತ್ತಾಯ್ತು. ಅವಳು ಗಾಂಧಾರಿ ಕುಂತಿ ಹಡಿದು ಬಿಟ್ಟಿದ್ದಾಳೆ. ಇವ್ರಿಗೆ ಸಂಕಟ, ಅಯ್ಯೋ ನಾನು ಹಡಿಲಿಲ್ಲಲ್ಲ ಅಂತ ಹೇಳಿ ಆಗೇನ್ ಮಾಡಿಲ್ಲ ಗೊತ್ತಾ? ತಕ್ಷಣಕ್ಕೆ ಗರ್ಭಪಾತವನ್ನ ಮಾಡಿಕೊಂಡ್ಲಂತೆ. ಈ ಕಥೆಯನ್ನ ಮಹಾಭಾರತ ಹೇಳ್ತದೆ. ಅವಳು ಗರ್ಭಿಣಿಯಾಗಿದ್ಲು. 2 ವರ್ಷಗಟ್ಟಲೆ ಗರ್ಭಿಣಿಯಾಗಿಲ್ಲಂತಕ್ಕೆ, ಹಡಿಲೇ ಇಲ್ಲಂತ. ಅವಾಗ ಯಾರು ಸಿಜರಿನ್ ಮಾಡೋರು ಇದ್ದಿದ್ಲು ಕಾಣಿಸ್ತಾ, ಹಿಂಗಾಗಿ ಹಡಿಲೇ ಇಲ್ಲಕ್ಕೆ. ಹಂಗಾಗಿ ಆ ಗರ್ಭ ಹಂಗೆ ನಿಂತಿತ್ತು. ಬಹಳ ದಿವಸ ಮುಂದೆ ಬೆಳೆದು ಏನು ಆಗಲೇ ಇಲ್ಲ. ಆಗ ಧರ್ಮರಾಜ ಹುಟ್ಟಿಬಿಟ್ಟ. ಇನ್ನೇನು ನಾಳೋ ನಾಡ್ದೋ ಭೀಮಸೇನ ಹುಟ್ಟೋ ಬೇರೆ ಇದ್ದ. ಅಷ್ಟೊತ್ತಿಗೆ ವಾರ್ತೆ ಬಂದಿದೆ. ಏನು ಮಾಡಿದ್ಲು ಅಂತ ಕೇಳಿದ್ರೆ ಗರ್ಭವನ್ನ ಒಡೆದುಕೊಂಡ್ಲಂತೆ. ಅದಕ್ಕೆ ಶ್ರೀಮದಾಚಾರ್ಯ ಕೇಳ್ತಾರಲ್ರಿ, ಯಾವ ತಾಯಿ ತನ್ನ ಗರ್ಭ ಒಡ್ಕೊಳ್ಳಿಕ್ಕೆ ರಕ್ಷಣೆ ಮಾಡ್ತಿರ್ತಾಳೆ, ಅದು ಉಳಿಬೇಕು ಅಂತ, ಒಡ್ಕೊಳ್ಳೋ ಬುದ್ಧಿ ಯಾಕೆ ಬಂತು ಅಂತ ಕೇಳಿದ್ರೆ, ಆ ಒಳಗೆ ಕೂತಿದ್ನಲ್ಲ ಪುಣ್ಯಾತ್ಮ, ಯಾರವ ಪುಣ್ಯ ಜನ, ಕಲಿ, ಅವ ತಲಿಯನ್ನ ಕೆಡಿಸಿದ್ನಂತ. ನೋಡ್ಕೊಳ್ರಿ ಹೇಗೆ ಕೆಡಿಸ್ತಾನೆ ಬುದ್ಧಿ ಅಂದ್ರೆ, ತನ್ನ ಗರ್ಭವನ್ನೇ ತಾನು ಹತ್ಯೆ ಮಾಡಿಕೊಳ್ಳಬೇಕು ಅನ್ನುವಂತಹ ಬುದ್ಧಿಯನ್ನ ಕೊಟ್ಟ. ಅವರಿಗೆ ಒಮ್ಮೆ ಒಳಗೆ ಪ್ರವೇಶಕ್ಕೆ ಮಾತ್ರ ಅವಕಾಶ. ಪ್ರವೇಶ ಮಾಡಿದ ಅಂದ್ರೆ ಅವರನ್ನ ಪೂರ್ಣ ಸತ್ಯಾನಾಶ ಮಾಡೋವರೆಗೂ ಅವನು ಕೈ ಬಿಡೋದಿಲ್ಲ. ಇದು ಬಿಡ್ರಿ, ಇದಕ್ಕಿಂತ ಹಿಂದೆ ತಾಯಿ ಗರ್ಭದಲ್ಲಿ ಬರುವಾಗ ಅದಕ್ಕಿಂತಲೂ ಮೊದಲು ತಂದೆಯ ದೇಹದಲ್ಲಿ ಇರ್ಬೇಕಂತ. ತಂದೆಯ ದೇಹದಲ್ಲಿ ಮೊದಲು ಬರ್ತೀವಿ. ನಾವೆಲ್ಲ ಬರೋದು ಕ್ರಮ ಹೇಗೆ ಅಂದ್ರೆ, ಜನನಿ ಭೂ ವಾರಿದಾಂಬರ ಕ್ರಮವನ್ನು ಹೇಳ್ತಾ ಬಂದು, ಪಿತಾ ಮಾತಾ, ತಾಯಿ, ತಂದೆ ತಾಯಿ. ಯಾವಾಗ ಮಗನಾಗಬೇಕು ಅಂತ ಧೃತರಾಷ್ಟ್ರನ ಒಳಗೆ ಪ್ರವೇಶ ಮಾಡಿದ್ನಲ್ಲ ಈ ಕಲಿ, ಅಲ್ಲಿಂದ ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು? ಅಮ್ಮನ ಹೊಟ್ಟೆಗೆ ಹೋಗ್ಬೇಕು. ನಾವೆಲ್ಲ ಹಂಗೆ ಬಂದವರು. ಅಪ್ಪನ ಹೊಟ್ಟೆಯಿಂದ ಅಮ್ಮನ ಹೊಟ್ಟೆಗೆ ಬಂದು ಆಮೇಲೆ ಹೊರಗೆ ಬಂದವರು. ಅವೇನು ಕಲಿ ಧೃತರಾಷ್ಟ್ರೊಳಗೆ ಪ್ರವೇಶ ಮಾಡಿದ, ಮುಂದೆ ಹೋಗ್ಬೇಕಾದ್ರೆ ತಂದೊಂದು ಜೆರಾಕ್ಸ್ ಕಾಪಿ ಧೃತರಾಷ್ಟ್ರನೊಳಗಿಟ್ಟು ಮುಂದೆ ಹೋದ್ನಂತ. ಅವ ಪೂರ್ಣ ತಗೊಂಡು ಹೋಗ್ಲಿಲ್ಲ ಅಂತ ನೆನ್ಪಿಟ್ಟುಕೊಳ್ರಿ. ಶ್ರೀಮದಾಚಾರ್ಯ ಬರೀತಾರೆ ಈ ಮಾತನ್ನ. ಅವ ಏನ್ ಮಾಡಿದ ಅಂದ್ರೆ, ತಂದೊಂದು ಜೆರಾಕ್ಸ್ ಕಾಪಿ, ತಂದೊಂದು ಪ್ರತಿ ಧೃತರಾಷ್ಟ್ರನೊಳಗೆ ಇಟ್ಟು ಮುಂದೆ ಅಲ್ಲಿ ಅಮ್ಮನ ಹೊಟ್ಟಿಗೆ ಹೋದ್ನಂತ. ಅಲ್ಲಿ ಅಮ್ಮನ ಹಾಳು ಮಾಡಿದ, ಇಲ್ಲಿ ಅಪ್ಪನ ಹಾಳು ಮಾಡಿದ. ಅವ ಎಲ್ಲಿವರೆಗೆ ಇದ್ದ ಅಂತ ಶ್ರೀಮದಾಚಾರ್ಯ ಪ್ರಶ್ನೆ ಕೇಳ್ತಾರೆ. ಯಾರು? ಕಲಿ. ಧೃತರಾಷ್ಟ್ರನೊಳಗೆ ಏನ್ ಸೇರಿದ್ನಲ್ಲ, ಎಲ್ಲಿವರೆಗಿದ್ದ ಅಂದ್ರೆ, ಮಹಾಭಾರತ ಯುದ್ಧ ಮುಗಿದು ಭೀಮಸೇನ ದೇವರು ಕೊನೆ ದಿವಸ ಊಟಕ್ಕೆ ಹಾಕಿದ್ರಲ್ಲ, ಊಟಕ್ಕೆ ಹಾಕ್ಬೇಕಾದ್ರೆ ನಿಮ್ಮ ಮಕ್ಕಳನ್ನೆಲ್ಲ ನಾನೇ ಕೊಂದೀನಿ, ಈ ಪಿಂಡ ತಿನ್ನು ಅಂತೇನ ಬೈದ್ರು, ಅವತ್ತು ನಿವಾರಣೆ ಆಯ್ತಂತ. ಭೀಮಸೇನ್ ದೇವ್ರು ಹೇಳೋ ತನಕ, ಭೀಮಸೇನ್ ದೇವ್ರು ಹೊಡೆದು ಓಡಿಸೋ ತನಕ ಹೋಗ್ಲೇ ಇಲ್ಲ. ಅಂದಮೇಲೆ ಕಲಿಯ ಮಲವನ್ನ ನಿವಾರಣೆ ಮಾಡಲಿಕ್ಕೆ ಸಮರ್ಥರಾದವರು ಯಾರು ಅಂತ ಕೇಳಿದ್ರೆ
ವಾಯುದೇವರು ಮಾತ್ರ ಮಹಾಭಾರತ ದೃಷ್ಟಾಂತವಾಗಿ ನಿಲ್ತದೆ. ಸ್ವಾರಸ್ಯ ಕೇಳ್ಕೊಳ್ರಿ, ಧರ್ಮರಾಜ ಇದ್ದ, ಅರ್ಜುನ ಇದ್ದ, ಯಾರ ಒಬ್ಬರನ ಧೃತರಾಷ್ಟ್ರನ್ನ ನೀ ಕಾಡಿ ಹೋಗು ಅನ್ಬೇಕ್ರಿ. ಯಾಕಕ್ಕ ನೀ ಮನೆಯಾಗಿರು, ನೀನ್ ಚಿಂತೆ ಮಾಡ್ಬೇಡ, ನಾವೆಲ್ಲ ಊಟಕ್ಕೆ ಹಾಕ್ತೀವಿ, ನೀನೇನ್ ಚಿಂತೆ ಮಾಡ್ಬೇಡ, ನಾವು ಅಪ್ಪನ ಸ್ಥಾನದಾಗ ನೀನೇ ಇದ್ದಿ ಅಂತ ಹೇಳಿ ಕೂಡಿಸಿ ದಿವಸ ಊಟಕ್ಕೆ ಹಾಕೋತ್ ಕೂತಿದ್ರು. ಭೀಮಸೇನ್ ದೇವ್ರಂದ್ರೆ ನೀವು ಬಿಡ್ರಿ, ಅವನೊಳಗೆ ಕಲಿ ಕೂತಾನ, ಹೋಗದೇ ಇದ್ರ ತನ್ನ ಸ್ವರೂಪಕ್ಕೆ ಸೇರ್ಕೊಳ್ಳೋದಿಲ್ಲ, ಮೂಲ ರೂಪಕ್ಕೆ. ಧೃತರಾಷ್ಟ್ರ ತನ್ನ ಮೂಲ ರೂಪಕ್ಕೆ ಸೇರಿಕೊಳ್ಬೇಕಾದ್ರೆ ಆ ಕಲಿನ ಹೊರಗೆ ಓಡಿಸ್ಬೇಕು. ಅಲ್ಲಿಯವರೆಗೆ ಈ ಕೆಲಸ ಆಗೋದಿಲ್ಲ ಅಂತ ಭೀಮಸೇನ ದೇವರು ತಿವಿದು 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 ಅಂದಂದು ಅವರ ವಾಕ್ಯಗಳನ್ನು ಕೇಳಿ 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 ಧೃತರಾಷ್ಟ್ರನೊಳಗಿದ್ದ ಕಲಿ ಜಾಗ ಬಿಟ್ಟು ಹೋದ ಅಂತ ಮಹಾಭಾರತ ಕಥೆಯನ್ನು ಹೇಳ್ತದೆ. ಶ್ರೀಮದಾಚಾರ್ಯ ಹೇಳ್ತಾರೆ, ಅದಕ್ಕೆ ಪಂಡಿತಾಚಾರ್ಯ ಅಂದದ್ದು ಕಲಿಮಲ ಕಲುಷೆ ಅಸ್ಮಿನ್ ಜನೆ ಜ್ಞಾನ ಮಾರ್ಗಂ ಆವಿಷ್ಕರ್ತು ಕಾಮಂ. ಇದು ದೃಷ್ಟಾಂತ ಮಹಾಭಾರತದ್ದು. ಇನ್ನೂ ಅನೇಕ ದೃಷ್ಟಾಂತಗಳಿವೆ ಮಹಾಭಾರತದಲ್ಲಿ. ಸುಮಧ್ವ ವಿಜಯದಲ್ಲಿ ಹೇಳುವಾಗ ಆಚಾರ್ಯರು ಬದರಿ ಯಾತ್ರೆಗೆ ಹೋಗುವಾಗ ಗೀತಾಭಾಷ್ಯವನ್ನು ಬರೆದು ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಕೊಟ್ಟು ಹೋಗಿದ್ರು. ಅಚ್ಯುತ ಪ್ರೇಕ್ಷಾಚಾರ್ಯ ಗೀತಾಭಾಷ್ಯ ಇಟ್ಕೊಂಡು ನಮ್ಮ ಶಿಷ್ಯ ಬರೆದದ್ದು ಅಂತ ಬಹಳ ಸಂತೋಷಪಟ್ಟು ಕಣ್ಣಿಗೆ ಹಚ್ಕೊಂಡು, ನಾವು ಮಾಡ್ತಿರ್ತೀವಲ್ಲ ಹೊಸ ಪುಸ್ತಕ ಬಂದ್ಕೊಳ್ಳಿ ಮೊದಲು ಕಣ್ಣಿಗೆ ಹಚ್ಕೊಂಡೆ, ತಲೆಗೆ ಹಚ್ಕೊಂಡೆ, ಕೊನೆಗೆ ಅರ್ಶನ ಕುಂಕುಮ ಹಚ್ಚಿದೆ ಅಂತ ಅರ್ಶನ ಕುಂಕುಮ ಹಚ್ಚಿ ಇಟ್ಬಿಟ್ಟಿದ್ರು. ಆಮೇಲೆ ಮತ್ತೆ ಬದರಿ ಯಾತ್ರೆಯಿಂದ ಮುಗಿಸ್ಕೊಂಡು ಬಂದರು. ಬದರಿ ಯಾತ್ರೆಯಿಂದ ಮುಗಿಸ್ಕೊಂಡು ಬಂದ ಮೇಲೂ ಅಚ್ಯುತ ಪ್ರೇಕ್ಷಾಚಾರ್ಯರು ಇನ್ನೂ ಅದೇ ವಾಸನ ಒಳಗಿದ್ರವ್ರು, ಅದೇ ಗಾಳಿ ಒಳಗಿದ್ರು, ಅದ್ವೈತ ವಾಸನದಾಗೆ ಇದ್ರವ್ರು. ಒಂದು ದಿವಸ ಆಚಾರ ಅಂದ್ರೆ ಹಿಂಗಾದ್ರೂ ಉಪಯೋಗ ಬೀಳೋದಿಲ್ಲ, ನಮ್ಮ ಗುರುಗಳು ಉದ್ಧಾರ ಆಗಿಲ್ಲ ಬಾ ಅಂತ ಹೇಳಿ ಎಲ್ಲಾರನ್ನೂ ಹೊರಗೆ ಹಾಕಿ ಬಾಗಿಲ ಹಾಕ್ಕೊಂಡು ಒಳಗೆ ಕೂಡಿಸಿದ್ರು. ಏಕಾಂತದಲ್ಲಿ ಕೂತು ಅಚ್ಯುತ ಪ್ರೇಕ್ಷರಿಗೆ ತಾವೇ ಗೀತಾಭಾಷ್ಯ ಪಾಠ ಹೇಳಿದರು. ಪಾಠ ಹೇಳುವಾಗ ಏನಾಯಿತು ಅಂದರೆ, ನಾರಾಯಣ ಪಂಡಿತಾಚಾರ್ಯ ಅಂತಾರೆ, ಅಚ್ಯುತ ಪ್ರೇಕ್ಷರ ಮನಸ್ಸಿನಲ್ಲಿ ಕಾಗೆ ಕೂತಿತ್ತಂತೆ. ಅಚ್ಯುತ ಪ್ರೇಕ್ಷರ ಮನಸ್ಸಿನಲ್ಲಿ ಒಂದು ಕಾಗೆ ಕೂತಿತ್ತಂತೆ. ಕಾಗಿನ ಓಡಿಸ್ಬೇಕಾದ ಕೆಲಸವನ್ನ ವಾಯುದೇವರು ಮಧ್ವಾಚಾರ್ಯ ಮಾಡಿದ್ರಂತೆ. ಕಾಗಿ ಏನಿರ್ತದೆ ಹೇಳಿ ನೋಡಂತ, ಒಂದ ಕಣ್ಣಿರ್ತದೆ. ಅದಕ್ಕೆ ಅಚ್ಯುತ ಪ್ರೇಕ್ಷಾಚಾರ ಮನಸ್ಸಿನಲ್ಲೂ ಒಂಟಿ ಕಣ್ಣಿನ ಕಾಗಿ ಕೂತಿತ್ತಂತ. ಅದ್ವೈತವೆಂಬ ಏಕಾಕ್ಷಿಯಾದ ಕಾಗಿ ಕೂತಿತ್ತು. ಆ ಕಾಗಿಯನ್ನ ಓಡಿಸಬೇಕಾದ್ರೆ ಹಂಸವೇ ಬರಬೇಕಂತೆ, ಇಲ್ಲದೆ ಇದ್ರೆ ಹೋಗೋದಿಲ್ವಂತೆ. ಹಂಸ ಬಂದ್ರೆ ಕಾಗಿಗಳೆಲ್ಲ ಹಾರ್ತಾವಂತೆ. ಮಧ್ವಾಚಾರ್ಯರು ಬಂದು ಕೂತು ಅಚ್ಯುತ ಪ್ರೇಕ್ಷರ ಮನಸ್ಸಿನಲ್ಲಿದ್ದ ಕಾಗಿಯನ್ನ ಹಾರಿಸಿದ್ರು ಅಂತ ಬರೀತಾರೆ ನಾರಾಯಣ ಪಂಡಿತಾಚಾರ್ಯ. ಅಂದ್ರೆ ಅವರಲ್ಲಿದ್ದ ಕಲಿಯನ್ನ ಓಡಿಸ್ಲಿಕ್ಕೂ ಆಚಾರ್ಯ ಬೇಕಾಯಿತು, ಧೃತರಾಷ್ಟ್ರನಿದ್ದ ಕಲಿಯನ್ನು ಓಡಿಸ್ಲಿಕ್ಕೂ ಅವರೇ ಬೇಕಾಯಿತು. ನಿತ್ಯದಲ್ಲಿ ಶಾಲಗ್ರಾಮಾದಿಗಳಲ್ಲಿ ವಾಸ ಮಾಡಬೇಕು ಅಂತ ಪ್ರಯತ್ನ ಮಾಡುವಂತಹ ಕಲಿ ನಿಗ್ರಹಕ್ಕೂ ವಾಯುದೇವರೇ ಬೇಕು. ವಾಯುದೇವರಿಲ್ಲದೆ ಇದ್ರೆ ಕೆಲಸ ಆಗೋದಿಲ್ಲ. ಅದನ್ನು ಹೇಳಲಿಕ್ಕೆ ಅಸ್ಮಿನ್ ಜನೇ ಜ್ಞಾನ ಮಾರ್ಗಂ ಕಲಿಮಲ ಕಲುಷೆ, ಕಲಿಯ ಮಲದಿಂದ ಕಲುಷರಾಗಿರುವಂತಹ ಕಲುಷಿತರಾದ ಈ ಜನರನ್ನ ಉದ್ಧಾರ ಮಾಡಬೇಕು. ಜ್ಞಾನ ಮಾರ್ಗಂ ಆವಿಷ್ಕರ್ತು ಕಾಮಂ, ಜ್ಞಾನ ಮಾರ್ಗದ ಆವಿಷ್ಕರಣಕ್ಕಾಗಿ ವಾಯುದೇವರ ಅವತಾರ ಆಯ್ತು. ಇದು ಒಂದು. ಎರಡನೇದು ಹೇಳ್ತಾರೆ, ಉಳಿದವರು ಯಾಕಿಲ್ಲ, ಉಳಿದವರು ಯಾಕೆ ಬರಲಿಲ್ಲ, ನಾವು ಬರ್ತೀವಿ ಅಂತ ಹೇಳಬೇಕಾಗಿತ್ತು, ಯಾಕೆ ಬರಲಿಲ್ಲ ಅಂತ ಮುಂದಿನ ಕಾರಣವನ್ನು ಹೇಳುತ್ತಾರೆ. ಚಂದ್ರೇಂದ್ರ ರುದ್ರ ದ್ಯುಮಣಿ ಫಣಿಮಯೋ ನಾಯಕಾದ್ಯೈಹಿ ವಂದ್ಯಂ. ಅವರೆಲ್ಲ ಕೈ ಮುಗಿದು ಬಿಟ್ರಂತ, ಎಲ್ಲಾರು ಕೈ ಮುಗಿದ್ರಂತ. ನಮ್ಮ ಕಡೆ ಈ ಕೆಲಸ ಆಗಂಗಿಲ್ಲ ಅಂತ ಕೈ ಮುಗಿದ್ರಂತ ಅವರೆಲ್ಲ. ಚಂದ್ರ ನೋಡ್ರಿ, ಯಾರ್ಯಾರ ಹೆಸರು ಹೇಳ್ಯಾರ, ಚಂದ್ರ ಇಂದ್ರ ರುದ್ರ ದ್ಯುಮಣಿ ಫಣಿ ವಯೋ ನಾಯಕಾದ್ಯೈಹಿ ವಂದ್ಯಂ. ನಾವು ಅಂತಿರ್ತೀವಲ್ಲ, ಪಾಪ ಯಾರ ದೊಡ್ಡ ಕೆಲಸ ಮಾಡಿದ್ರೆ ಆಯ್ತ್ರಪ್ಪ ನಿಮ್ಮಂಗೆ ನಮ್ಮ ಕಡೆ ಮಾಡ್ಲಿಕ್ಕೆ ಆಗಂಗಿಲ್ಲ. ಯಾರೋ ಉಪವಾಸ ಮಾಡಿದ್ರು, ಯಾರೋ ವನವಾಸ ಮಾಡಿದ್ರು, ಯಾರೋ ತೀರ್ಥಯಾತ್ರಾ ಮಾಡಿದ್ರು. ನಮ್ಮಲ್ಲಿ ಅಂತೂ ಇದೊಂದು ಸಂಪ್ರದಾಯ ಆಗ್ಬಿಟ್ಟದ. ಬದರಿಗೆ ಹೋಗಿ ಅಂದ್ಕೊಳ್ಳಿ ಅವ್ರಿಗೆ ನಮಸ್ಕಾರ, ನಮಗೂ ಯಾತ್ರಾ ಮಾಡಿದ್ ಬಂತ ಹೇಳಿ ಪುಣ್ಯ ಅಂತ ಇಲ್ಲೇ ಕೈ ಮುಗಿಬಿಡ್ತಾರೆ. ಇವು ಹೋಗಂಗಿಲ್ಲ, ಹೋಗಿ ಬಂದವಂಗ ನಮಸ್ಕಾರ, ಯಾಕಂದ್ರೆ ತನ್ನ ಕಡೆ ಆಗಂಗಿಲ್ಲ ಆದ್ದರಿಂದಾಗಿ ಹೋಗಿ ಬಂದವರಿಗೆ ಒಂದು ನಮಸ್ಕಾರ. ಹಾಗೆ ಎಲ್ಲ ದೇವತೆಗಳು ವಾಯುದೇವರಿಗೆ ಒಂದು ನಮಸ್ಕಾರ ಹಾಕಿದ್ರು. ಯಾಕೆ ಹಾಕಿದ್ರು ಅಂದ್ರೆ, ನಮ್ಮ ಕಡೆಯಿಂದ ಈ ಕೆಲಸ ಆಗೋದಿಲ್ಲ. ಯಾವ ಕೆಲಸ? ಕಲಿಯ ಮಲವನ್ನ ಓಡಿಸಿ ಜ್ಞಾನ ಮಾರ್ಗವನ್ನ ಆವಿಷ್ಕರಣ ಮಾಡುವ ಕೆಲಸ ನಮ್ಮ ಕಡೆಯಿಂದ ಆಗೋದಿಲ್ಲ. ಕಾರಣ ಚಂದ್ರ ಇಂದ್ರ ರುದ್ರ ದ್ಯುಮಣಿ ಫಣಿಮಯೋ ನಾಯಕಾದ್ಯೈಹಿ ವಂದ್ಯಂ. ಚಂದ್ರ ಯಾರು ಹೋಗ್ಬೇಕು? ಸುಮ್ಮನೆ ದೇವತೆಗಳ ವಿಚಾರವನ್ನು ತೆಗೆದುಕೊಳ್ತಾರೆ ಪಂಡಿತಾಚಾರ್ಯ. ಯಾರು ಬರಬೇಕು ಅಂತ ಇಟ್ಕೊಂಡಿದ್ದೀರಿ ಹೇಳ್ಬಿಡಿ ನೋಡಂತೆ. ಚಂದ್ರ ದೇವತೆ ಬರಬೇಕು ಅಂತ ಇಟ್ಕೊಂಡಿದ್ರ ಕಲಿಯ ಮಲವನ್ನ ಪರಿಹಾರ ಮಾಡಲಿಕ್ಕೆ. ಅವ್ರು ಹೇಗೆ ಬರ್ತಾರೆ? ಅವರೇ ಕಲಿಯ ಕಾಲುಷ್ಯಕ್ಕೆ ಒಳಗಾದವರು. ಯಾಕೆ ಅಂದರೆ, ತಮ್ಮ ಉತ್ತಮರಾದ ಬೃಹಸ್ಪತ್ಯಾಚಾರ್ಯ ಹೆಂಡತಿ ತಾರಾದೇವಿಯ ದರ್ಶನವನ್ನ ಮಾಡಿ ಕಲಿಯ ಮಲಕ್ಕೆ ಒಳಗಾದವರವರು, ಕಲಿಯ ಪ್ರಭಾವಕ್ಕೆ ಒಳಗಾದವರವರು. ಅವ್ರು ಹೇಗೆ ಬರ್ಲಿಕ್ಕೆ ಸಾಧ್ಯ? ಯಾರು ಕಲಿಯ ಪ್ರಭಾವಕ್ಕೆ ಒಳಗಾಗ್ಯಾರ ಅವರು ಕಲಿಯ ಮಲದ ನಿವಾರಣೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದಕ್ಕಾಗಿ ಒಬ್ಬ ಕ್ಯಾಂಡಿಡೇಟ್ ಕ್ಯಾನ್ಸಲ್. ಚಂದ್ರ ಅವರು ಬೃಹಸ್ಪತ್ಯಾಚಾರ್ಯ ಮಡದಿ ತಾರಾದೇವಿ ದರ್ಶನ ಮಾಡಿದ್ದಾರೆ ನಿಕಾಲಿ.
ಹೋಗ್ಲಿ ಬಿಡ್ರಿ, ಚಂದ್ರ ಬೇಡ, ಇನ್ಯಾರು? ಇಂದ್ರ. ಬರ್ರಿ ಅವ್ರದ್ದು ಕಥೆಯನ್ನು ಹೇಳೋಣ. ಇಂದ್ರ ಅಹಲ್ಯಾದೇವಿಯರ ದರ್ಶನವನ್ನ ಮಾಡಿ ಕೂತಿದ್ದಾರೆ, ಅವರಿಗೂ ಕೆಪಾಸಿಟಿ ಇಲ್ಲ. ಹೋಗ್ಲಿ ಬಿಡ್ರಿ, ಚಂದ್ರ ಇಂದ್ರ ಬೇಡ, ಇನ್ಯಾರಿದ್ದಾರೆ ಹೇಳಿ ನೋಡ ಅಂದ್ರೆ ರುದ್ರದೇವರಂತರೂ ಇದ್ದೇ ಇದ್ದಾರಲ್ಲ, ಅವರಂತರೂ ಮಹಾ ಸಮರ್ಥರಿದ್ದಾರಲ್ಲ, ಅವರು ಕಲಿಯ ಮಲವನ್ನ ಪರಿಹರಿಸಬಹುದೇ ಅಂದ್ರೆ ಅವರಿಗೂ ಕಲಿಯ ಮಲ ಅಂಟಿಕೊಂಡದ್ದೇ ಅದ. ಎಲ್ಲಿ ಅಂಟಿಕೊಂಡದ? ಮೂಲ ರೂಪದಲ್ಲಿ ಹೇಳಬೇಕೋ ಅವತಾರ ರೂಪದಲ್ಲಿ ಹೇಳಬೇಕು ಅಂತ ಶ್ರೀಮದಾಚಾರ್ಯ ಕೇಳ್ತಾರೆ. ಮೂಲ ರೂಪದಲ್ಲಾದ್ರೆ ಭಗವಂತನ ವಿರೋಧವನ್ನ ಕಟ್ಟಿಕೊಂಡಿದ್ದಾರೆ, ಅವತಾರ ರೂಪದಲ್ಲಾದ್ರೆ ಭಗವದ್ ಭಕ್ತರ ಜೊತೆಗೆ ವಿರೋಧವನ್ನ ಕಟ್ಟಿಕೊಂಡಿದ್ದಾರೆ. ಏನ್ ಹೇಳಬೇಕು? ಅವತಾರ ರೂಪಗಳು ದೂರ್ವಾಸರು, ಅಶ್ವತ್ಥಾಮಾಚಾರ್ಯ, ರುದ್ರದೇವರು. ಅಶ್ವತ್ಥಾಮಾಚಾರ್ಯರಾದಾಗ ಮಹಾವಿಷ್ಣು ಭಕ್ತರಾದ ಪಾಂಡವರ ವಿರೋಧವನ್ನು ಕಟ್ಟಿಕೊಂಡಾರ, ಕೃಷ್ಣನ ವಿರೋಧ ಕಟ್ಟಿಕೊಂಡಾರ. ಇದು ಕಲಿಯ ಮಲ. ಮೂಲ ರೂಪದಲ್ಲಿ ರುದ್ರದೇವರಾಗಿರುವಾಗ ರಾಮ ರಾವಣನ್ನ ಕೊಂದು ನಿಂತ್ರೆ ಓಡಿ ಬಂದಂತ ರುದ್ರದೇವ, ರಾಮ ನನ್ನ ಜೊತೆ ಯುದ್ಧ ಮಾಡಿನ್ನ. ಪರಮಾತ್ಮಂದ ನಿನ್ ಜೊತೆ ಯಾಕೋ, ನೀನ ಹೆಂಡತಿನ ಕರ್ಕೊಂಡು ಹೋಗಿಲ್ಲ, ಬಿಟ್ಟಿಲ್ಲ, ನಿನ್ ಜೊತೆಗೆ ಯಾಕಂದ್ರು. ಏನ ಭಕ್ತನ ಕೊಂದಿಯಲ್ಲ ರಾವಣನ, ಯುದ್ಧಕ್ಕೆ ಬಾ ಅಂದ್ರು. ಬ್ರಹ್ಮದೇವ್ರು ಓಡ್ಕೋದ್ ಬಂದು ರುದ್ರದೇವರನ್ನ ಕೈ ಹಿಡಿದು ಸುಮ್ಮನೆ ನಿಂತ್ಕೋ ಒಂದ್ ನಿಮಿಷ ಅಂತ ನಿಲ್ಲಿಸಿ, ಅವರು ಒಳಗಿನ ಇನ್ನೊಂದು ರುದ್ರ ರೂಪವನ್ನು ಕರ್ಕೊಂಡು ರಾಮದೇವರ ಹೊಟ್ಟಿ ಒಳಗೆ ಹೋಗಿ ತೋರಿಸಿದ್ರಂತ. ನೋಡಿಲ್ಲಿ, ರಾಮದೇವರ ಹೊಟ್ಟಿ ಒಳಗೆ ಒಂದು ರೂಪದಿಂದ ತಪಸ್ಸು ಮಾಡ್ಕೊಂಡು ಕೂತಿ, ನೆನಪದನ ನಿನಗೆ ಅಂತ ಕೇಳಿರಂತ. ಭಗವಂತನ ಉದರದಲ್ಲಿ ಒಂದು ಕಡೆಗೆ ರುದ್ರದೇವರು ತಪಸ್ಸು ಮಾಡ್ತಾ ಕೂತಿದ್ದಾರೆ. ಯಾತಕ್ಕಾಗಿ? ಮುಂದೆ ಶೇಷ ಪದವಿಗೆ ಬರಬೇಕಾದ ಪುಣ್ಯ ಸಂಪಾದನೆ ಮಾಡಿಕೊಂಡು ಇಲ್ಲಿ ಬಂದು ವಿರೋಧ ಮಾಡ್ತೀಯ, ನಿನಗೇನು ಶೇಷ ಪದವಿ ಸಿಗ್ತದೆ, ಸುಮ್ಕೂಡು ಅಂತ ಹೇಳಿ ಮತ್ತೆ ಹೊಳ್ಳಿ ಕರ್ಕೊಂಡೋಗಿ ಅಲ್ಲಿ ನಿಲ್ಲಿಸಿ ಎಚ್ಚರ ಬಂದ್ಮೇಲೆ ಮತ್ತೆ ತಪ್ಪಾತು ಅಂತ ರುದ್ರದೇವರು ಕೇಳ್ಕೊಂಡ್ರು. ಯಾರು ಕಲಿಮಲ ಪರಿಹಾರ ಮಾಡ್ತಾರೆ? ಎಲ್ಲರಿಗೂ ಕಲಿಯ ಆಘಾತಕ್ಕೆ ಒಳಗಾದವರು. ಚಂದ್ರ, ಇಂದ್ರ, ರುದ್ರ, ದ್ಯುಮಣಿ, ಸೂರ್ಯನನ್ನ ಕೇಳೋಣ ಅಂದ್ರೆ ಅವನು ಸೂರ್ಯನ ಕಳಿಸ್ಬಿಡೋದು. ಹೋಗಪ್ಪ ಸೂರ್ಯ, ನೀ ಹೋಗು, ನೀನು ಕಲಿಯ ಬಲವನ್ನು ನಿವಾರಣೆ ಮಾಡು, ಜ್ಞಾನ ಮಾರ್ಗವನ್ನು ನೀನು ಪ್ರಚಾರ ಮಾಡು ಅಂತ ಕೇಳಿದ್ರೆ ಆತ ಕರ್ಣನಾಗಿ ಅವತಾರ ಮಾಡಿದ್ದಾನೆ. ಕರ್ಣನಾಗಿ ಅವತಾರ ಮಾಡಿದಾಗ ಬದ್ಧ ದ್ವೇಷ, ಪಾಂಡವರ ಮೇಲೆ ದ್ವೇಷ, ಕೃಷ್ಣನ ಮೇಲೆ ದ್ವೇಷವನ್ನ ಮಾಡಿದ್ದಾನೆ. ಎಷ್ಟಂತ ಹೇಳಬೇಕು. ಹಾಗಾಗಿ ಅವರೂ ಉಪಯೋಗ ಇಲ್ಲ. ಹೋಗ್ಲಿ ಬಿಡ್ರಾಚಾರ, ಅವರು ಯಾರು ಉಪಯೋಗ ಇಲ್ಲ. ಇನ್ನಿಬ್ರು ಇದ್ದಾರಲ್ಲ, ಯಾರು? ಗರುಡ ದೇವರು, ಶೇಷದೇವರು ಇದ್ದಾರಲ್ಲ. ಆ ಗರುಡ ಶೇಷದೇವರಾದರೂ ಕಲಿಯ ಬಲವನ್ನ ಪರಿಹಾರ ಮಾಡಿ ಪಾಠ ಪ್ರವಚನವನ್ನ ಮಾಡಬಹುದು ಅಂತ ಕೇಳಿದರೆ ಒಂದು ಮಾತಂತಾರೆ, ಗರುಡ ದೇವರಿಗೂ ಕಲಿಯ ಪ್ರವೇಶ ಆಗಿತ್ತು, ಶೇಷದೇವರಿಗೂ ಕಲಿಯ ಪ್ರವೇಶ ಆಗಿತ್ತು. ಬಲರಾಮನಾದಾಗ ಶೇಷದೇವರಲ್ಲಿ ಕಲಿಯ ಪ್ರವೇಶ ಹೇಗಾಯಿತು ಅಂತ ಶ್ರೀಮದಾಚಾರ್ಯ ಒಂದು ಕಥೆ ಹೇಳ್ತಾರೆ. ಸ್ಯಮಂತಕಾರ್ಥೆ ರಾಮೋಪಿ ಕೃಷ್ಣಸ್ಯ ವಿಮನಾಭವತ್. ಸ್ಯಮಂತಕ ಮಣಿ ಸಲುವಾಗಿ ಬಲರಾಮ ಕೃಷ್ಣನ ಜೊತೆಗೆ ಜಗಳ ಮಾಡಿಕೊಂಡು 3 ವರ್ಷ ಮಾತು ಬಿಟ್ಟಿದ್ನಂತ. ನೆನ್ಪಿಟ್ಕೊಳ್ರಿ, ಇಷ್ಟೆಲ್ಲ ಕಥೆ ಕೇಳ್ತೀವಿ, ಅದೇ ಗೊತ್ತಿರಂಗಿಲ್ಲ ನಮಗೆ. ಜಗಳ ಮಾಡಿಕೊಂಡು ಸಣ್ಣ ಹುಡುಗರಂಗ ಕಟ್ಟಿ ಫೀ ನಿಂಗೆ ಬ್ಯಾಡ್ ಹೋಗ್ಬಿಟ್ಟು ಚಾಳಿಟ್ಟು ಅಂತ ಹೇಳಿ ಬಿಟ್ಟು 3 ವರ್ಷಗಳ ಕಾಲ ಮಿಥಿಲಾ ದೇಶದಲ್ಲಿ ಇದ್ದು ಇದಕ್ಕೆ ದ್ವಾರಕಾಪಟ್ಟಣಕ್ಕೆ ಬಂದಿಲ್ಲ ಅಂತ ಶ್ರೀಮದಾಚಾರ್ಯ ಒಂದು ಕಥೆಯನ್ನ ಮಹಾಭಾರತ ನಿರ್ಣಯದಲ್ಲಿ ಬರೀತಾರೆ. ಅವರೂ ಇಲ್ಲ, ಆಗಲಿ ಬಿಟ್ರಿ. ಗರುಡದೇವರಿದ್ದಾರಲ್ಲ, ಅವರಿಗಂತರೂ ಅವತಾರವೇ ಇಲ್ಲ. ಅವತಾರ ಆದ್ರೆ ಗದ್ದಲ ಮಾಡೋದು, ಅವತಾರನೇ ಇಲ್ಲ ಅಂದ್ರೆ ಮೂಲ ರೂಪದಲ್ಲೇ ಕಲಿಯ ಪ್ರವೇಶ ಆಗ್ಬಿಟ್ಟದ ಗರುಡದೇವರಿಗೆ. ಯಾವಾಗಾಗಿತ್ತು? ದೇವರನ್ನ ಹೊತ್ತುಕೊಂಡು ಬಂದು ಒಂದ್ ದಿವಸ ಕೆಳಗಿಳಿಸಿದ್ರಂತ. ಇದ್ದಕ್ಕಿದ್ದಂಗೆ ಅನಿಸ್ತಂತ, ನೋಡ್ದ ನನ್ನ ಹಂಗೆ ಯಾರಿದ್ದಾರ್ರಿ, ನಾ ದೇವ್ರನ್ನೇ ಹೊತ್ಕೊಂಡು ಹೋಗ್ತೀನಿ. ಯಾರಿಗೂ ಅನಿಸ್ತಿತ್ತಂತ. ಏನು? ಸ್ವಾಮಿಗಳಕ್ಕಿಂತ ಯಾರ ಕೈ ದೊಡ್ಡದ, ಸ್ವಾಮಿಗಳ ಕೈಕ್ಕಿಂತ ಯಾರ ಕೈ ದೊಡ್ಡದು ಅಂತ ಯಾರೋ ಕೇಳಿದ್ರಂತ. ರೀ, ಸ್ವಾಮಿಗಳ ಕೈಕ್ಕಿಂತ ಇನ್ಯಾರ ಕೈ ಹೊಡ್ತಿರ್ತಾರೆ? ಈ ಸ್ವಾಮಿಗಳು ಎಲ್ಲಾರ ತಲೆ ಮೇಲೆ ಕೈ ಇಡ್ತಾರ, ಅವ್ರದ ಕೈ ದೊಡ್ಡದ. ಅಯ್ಯೋ ಹುಚ್ಚ, ಹಜಾಮನ್ ಕೈ ಇನ್ನೂ ದೊಡ್ಡದು, ಯಾಕಂದ್ರೆ ಸ್ವಾಮಿಗಳ ತಲೆ ಮೇಲೆ ಕೈ ಇಡ್ತದ, ಆದ್ರಿಂದ ಅವನ ತಲೆ. ಹೌದು, ಹಜಾಮ ಸ್ವಾಮಿಗಳಿಗೆ ತಲೆ ಬೋಳಿಸ್ಬೇಕಾದ್ರೆ ತಲೆ ಮೇಲೆ ಕೈ ಇಟ್ಟೇ ಬೋಳಿಸ್ಬೇಕಮ್ಮ. ಹಂಗಾರೆ ಸ್ವಾಮಿಗಳ ಕೈಗಿಂತ ಹಜಾಮನ್ ಕೈ ದೊಡ್ಡದಾಗ್ತಿಲ್ಲ. ಮತ್ತೆ ಗರುಡ ಹಿಂಗೆ ಅನ್ಕೊಂಡಿದ್ರು. ಏನು ಅಂದ್ರೆ, ನಾನು ದೇವರನ್ನು ಹೊತ್ಕೊಂಡು ಅಡ್ಡಾಡ್ತೀನಿ ಅಂದ್ರೆ ನನಗೊಂದು ಇನ್ಯಾರಿದ್ದಾರೆ? ದೇವರಿಗೆ ಗೊತ್ತಾಯ್ತು, ಪಾಪ ಇರ್ಲಿ ಬಿಡು, ಏನು ನೋಡಪ್ಪ ಗರುಡ, ನಾನು ಹೊತ್ಕೊಂಡು ಹೋಗ್ತಿ, ಎಲ್ಲ ಮಾಡ್ತಿ, ಆಯಾಸ ಆಗಿರಬಹುದು, ಒಂದು ಕೆಲಸ ಮಾಡು, ಇನ್ನು ಮುಂದೆ ನನ್ನೇನು ಹೊರಿಲಿಕ್ಕೆ ಹೋಗ್ಬೇಡ, ನನ್ನ ಈ ಒಂದು ಬೆರಳನ್ನ ಹೊರಿ ಸಾಕು ಅಂತ ಹೇಳಿ ಗರುಡ ದೇವರ ಮೇಲೆ ಒಂದು ಇಟ್ರೆ ಹಿಂಗೆ ಹೊತ್ಕೊಂಡು ಬಿದ್ರು ಗರುಡದೇವರು. ಹೇಳ್ತೀನಿ, ರಾಜರು ಯುಕ್ತಿ, ಇದು ಸರಸಭಾರತಿ ವಿಲಾಸದಲ್ಲಿ ಈ ಕಥೆಯನ್ನೇ ಹೇಳ್ತಾರೆ. ಹಿಂಗಿಟ್ರೆ ಹೇಳ್ತೀನಿ, ಹೊತ್ಕೊಂಡು ಬಿದ್ದರೆ ಕಾಗಿಗಳು ಬಂದು ಕುಕ್ಕುತ್ತಾ ಇದ್ರೆ ಗರುಡದೇವರಿಗೆ ಝಾಡಿಸ್ಕೊಳ್ಳಿಕ್ಕಾಗಲಿಲ್ಲ. ಅಂದ್ರೆ ಯಾಪರಿ ಕಲಿಯ ಮಲ ಸೇರ್ಕೊಂಡಿತ್ತು ಒಳಗಡೆ ನೋಡ್ಕೊಳ್ರಿ. ಅಜ್ಞಾನ, ಮಿಥ್ಯಾಜ್ಞಾನಗಳು, ಸಂಶಯ ಜ್ಞಾನಗಳು, ದೇವರ ವಿರೋಧಿಯಾದ ಪ್ರಕ್ರಿಯೆಯನ್ನು ಮಾಡಬೇಕು ಅನ್ನುವಂಥದ್ದು. ಅದಕ್ಕೆ ಪಂಡಿತಾಚಾರ್ಯರಂತಾರೆ, ವಂದ್ಯಂ ಚಂದ್ರೇಂದ್ರ ರುದ್ರ ದ್ಯುಮಣಿ ಫಣಿ ವಯೋ ನಾಯಕಾದ್ಯೈಹಿ. ಇವರೆಲ್ಲರಿಂದಲೂ ಕೂಡ
ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಕಲಿಯ ಬಲವನ್ನ ನಿವಾರಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ರಿ ಇಷ್ಟ ಹೆಸರು ಹೇಳಿದ್ರಲ್ಲ, ಉಳಿದ ದೇವತೆಗಳಿದ್ದಾರೆ ಪಾಪ, ಅವರ ಹೆಸರನ್ನು ಯಾಕೆ ಹೇಳಲಿಲ್ಲ ನೀವು? ಉಳಿದ ದೇವತೆಗಳು ಕಲಿ ಬಲವನ್ನ ಪರಿಹಾರ ಮಾಡ್ಲಿಕ್ಕೆ ಸಮರ್ಥ ಇದ್ದಾರೆ ಅಂತ ಅನ್ಬೇಕಾಗಿತ್ತಲ್ಲ. ಅಂದ್ರೆ ಮಹಾಗಜಾಹ ಪಲಾಯಂತೆ ಮಶಕಾನ ಅಂತೂ ಕಾಕಥ ಅಂತ ಒಂದು ಕಥೆ ಹೇಳ್ತಾನೆ. ದೊಡ್ಡ ದೊಡ್ಡ ಆನಿನ ಓಡಿ ಹೋಗ್ಯಾವಂತ, ಸೊಳ್ಳಿ ಕಥೆ ಏನು ಅಂತ ಯಾರೋ ಕೇಳಿದ್ರಂತ. ಈ ದೊಡ್ಡ ದೊಡ್ಡ ದೇವತೆಗಳೇ ಓಡಿ ಹೋದಾಗ, ಸೋತಿರುವಾಗ, ಆಗದೆ ಇರುವಾಗ ಸಣ್ಣ ಸಣ್ಣ ದೇವತೆಗಳು ಏನ್ ಮಾಡ್ಲಿಕ್ಕೆ ಸಾಧ್ಯ ಅದ? ಅವರು ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ವಾಯುದೇವರೇ ಅವತಾರ ಮಾಡಿ ಬರಬೇಕಾಯಿತು ಅಂತ ಪಂಡಿತಾಚಾರ್ಯರು ಎರಡು ಮಾತಿನಲ್ಲಿ ತಿಳಿಸ್ತಾರೆ. ಬಹಳ ವಿಚಿತ್ರ ಇದೆ. ರುದ್ರದೇವರನ್ನ ಕರೆದು ಪರಮಾತ್ಮ ಏನು ಆಜ್ಞೆ ಮಾಡಿದ್ದಾನೆ ಗೊತ್ತಾ? ವಾಯುದೇವರನ್ನ ಕರೆದು ನೀನು ಸಚ್ಚಾಸ್ತ್ರಗಳನ್ನ ಬರಿ ಅಂತ ಹೇಳ್ತಾರೆ. ರುದ್ರದೇವರನ್ನ ಕರೆದು ನೀನು ಮೋಹಕ ಶಾಸ್ತ್ರಗಳನ್ನ ಬರಿ ಅಂತ ಹೇಳ್ತಾರೆ. ತ್ವಂಚ ರುದ್ರ ಮಹಾಬಾಹೋ ಮೋಹಶಾಸ್ತ್ರಾಣಿ ಕಾರಯ ಅಥತ್ಯಾನಿ ವಿಥತ್ಯಾನಿ ದರ್ಶಯಸ್ವ ಮಹಾಭುಜ ಪ್ರಕಾಶಂ ಕುರುಚಾತ್ಮಾನಂ ಅಪ್ರಕಾಶಂಚ ಮಾಂ ಕುರು ಅಂತ ಹೇಳ್ತಾರೆ. ರುದ್ರದೇವ, ನೀನು ಮೋಹಕವಾದ ಅಯೋಗ್ಯ ಜನ ಮೋಹಕವಾದ ಶಾಸ್ತ್ರವನ್ನ ಬರಿ. ಯಾಕೆ ಅವರಿಗೆ ಆಜ್ಞೆ ಮಾಡಿದರು? ಯಾಕೆ ಅಂದರೆ ಅಯೋಗ್ಯ ಜನರಿಗೆ ಮೋಹಕವಾಗುವ ಮಟೀರಿಯಲ್ಸ್ಗಳೆಲ್ಲ ಅವರಲ್ಲಿ ಕಲಿ ಕೂತಾನ. ಹಿಂಗಾಗಿ ಅವ್ರ ಕಡೆಯಿಂದ ಸರಳ ಬರ್ಲಿಕ್ಕೆ ಬರ್ತದೆ. ನೋಡ್ರಿ, ದೇವರ ವಿರುದ್ಧ ಬರೀಬೇಕಾದ್ರೆ ಆ ಬುದ್ಧಿ ಇರಬೇಕು. ಈಗ ವಾಯುದೇವರಿಗೆ ದೇವರ ವಿರುದ್ಧ ಮಾಡುವ ಒಟ್ಟ ಬುದ್ಧಿ ಬರೋದಿಲ್ಲ. ಯಾಕೆ ಅಂದರೆ ಕಲಿ ಕೂತಿಲ್ಲ. ರುದ್ರದೇವರಿಗೆ ಪರಮಾತ್ಮ ಆಜ್ಞೆ ಮಾಡಿದ, ನೀನು ಪಾಶುಪತಾಸ್ತ್ರವನ್ನ ಬರೆದು ಬಿಡು ಅಂತ ಹೇಳಿ ಪಾಶುಪತಾಸ್ತ್ರವನ್ನ ಬರೀ ಅಂದ್ರೆ ಯಾತಕ್ಕಾಗಿ ಬರೆದ್ರು ಗೊತ್ತಾ? ಕಲಿ ಒಳಗಡೆಗೆ ಅಧಿಷ್ಠಾನನಾಗಿ ಕೂತಿದ್ದಾನೆ. ಫಸ್ಟ್ ಕ್ಲಾಸ್ ಆಗಿ ರುದ್ರದೇವರ ಕಡೆಯಿಂದ ಬರೆಸ್ತಾ ಇದ್ದಾನೆ. ದೇವರು ದೊಡ್ಡವನಲ್ಲ, ನಾನೇ ದೊಡ್ಡವ, ದೇವರಿಗೂ ನನಗೂ ಅಭೇದದ, ನೀವೆಂದೂ ಭೇದ ಚಿಂತನೆ ಮಾಡಬೇಡ್ರಿ ಅಂತ ಹೇಳಿ ತಪ್ಪುಗಳನ್ನೆಲ್ಲ ಪಾಶುಪತಾಗಮದಲ್ಲಿ ಬರೆದುಬಿಟ್ರು. ಅದಕ್ಕೆ ದೇವರಂದ, ನೀ ಪಾಶುಪತಾಗಮ ಬರಲಿಕ್ಕೆ ಯೋಗ್ಯಿದ್ದಿ, ವಾಯುದೇವರಿಗೆ ಕರೀತಾರೆ, ಸಚ್ಚಾಸ್ತ್ರ ಬರ್ಲಿಕ್ಕೆ ನೀವು ಯೋಗ್ಯಿದ್ದೀರಿ. ಅಸ್ಯ ವಿಷ್ಕರ್ತು ಕಾಮಂ ಕಲಿಬಲ ಕಲುಷೇಸ್ಮಿನ್ ಜನೇ ಜ್ಞಾನ ಮಾರ್ಗಂ ವಂದ್ಯಂ ಚಂದ್ರೇಂದ್ರ ರುದ್ರದ್ಯುಮಣಿ ಫಣಿಮಯೋ ನಾಯಕಾದ್ಯೈರಿಹಾದ್ಯ. ಯಾವ ಆಚಾರ್ಯರು ಅವತಾರ ಮಾಡಿದ್ದು, ಯಾವ ವಾಯುದೇವರು ಅವತಾರ ಮಾಡಿದ್ದು? ಮಧ್ವಾಖ್ಯಂ ಮಂತ್ರಸಿದ್ಧಂ. ನಮ್ಮ ಆಚಾರ್ಯರು ಪಂಡಿತಾಚಾರ್ಯರಂತಾರೆ, ವೇದ ಪ್ರತಿಪಾದ್ಯ ಆಚಾರ್ಯರು. ಜಗತ್ನಲ್ಲಿ ಇನ್ಯಾವ ಆಚಾರ್ಯರು ವೇದ ಪ್ರತಿಪಾದ್ಯ ಆಚಾರ್ಯ ಇಲ್ಲ. ಉಳಿದ ಆಚಾರ್ಯರು ವೇದ ಪ್ರತಿಪಾದ್ಯ ಬಿಡ್ರಿ, ವೇದ ಓದ್ಲಿಕ್ಕೆ ಆಗದೆ ಇರೋ ಆಚಾರ್ಯರು ಇದ್ದಾರೆ. ನಮ್ಮ ಆಚಾರ್ಯರು ವಾಯುದೇವರೇನಿದ್ದಾರಲ್ಲ, ಅವರು ಮಾತ್ರ ವೇದ ಪ್ರತಿಪಾದ್ಯರ ಆಚಾರ್ಯರು. ಮಧ್ವಾಖ್ಯಂ ಮಂತ್ರ ಸಿದ್ಧಂ. ಮಂತ್ರಗಳು ಅನೇಕ ಮಂತ್ರಗಳನ್ನು ಹೇಳ್ತಾರೆ. ವಾದರಾಜ ಸ್ವಾಮಿಗಳು ಯುಕ್ತಿ ಮಲ್ಲಿಕಾದ ಫಲಸೌರಭದಲ್ಲಿ ಹೇಳುವಾಗ ಸ್ಪಷ್ಟವಾಗಿ ಮಧ್ವಃ ಎಂಬ ಹೆಸರಿರುವ, ಇವತ್ತಿಗೆ ನಮಗೆ ಉಪಲಬ್ಧ ಇರುವ, ನಾವು ಪಾರಾಯಣ ಮಾಡುವ ಮಂತ್ರಗಳಲ್ಲಿ 32 ಮಂತ್ರಗಳನ್ನು ತೆಗೆದು ತೋರಿಸ್ತಾರೆ. ನೋಡಪ್ಪ, ನೀ ನಿತ್ಯ ಪಾರಾಯಣ ಮಾಡುವ ಮಂತ್ರದಲ್ಲೇನೆ ಈ ಮಧ್ವ ಎಂಬ ಹೆಸರು ಬಂದಿದೆ. ಪ್ರಧಾರ ಮಧ್ವೋ ಅಗ್ರಿಯೋ ಮಹೀರಪೋ ವಿಗಾಗತೆ ಹವಿರ್ಹವಿಶ್ವವಂದ್ಯಾಹ. ಪೋಮಾನದಲ್ಲಿ ಹೇಳುವಾಗ ಈ ಮಂತ್ರ ಬರ್ತದೆ. ವಾಯುದೇವರ ಚರಿತ್ರೆಯನ್ನು ಹೇಳುವ ಮಂತ್ರ ಮಧ್ವಃ. ಈ ತರಹದ ಮಧ್ವ ಎಂಬ ಹೆಸರಿರುವಂತಹ ಮಂತ್ರಗಳು ನಿನಗೆ ಉಪಲಬ್ಧ ಇದ್ದದ್ದು. ರಾಜರಂತಾರೆ, ನಿನಗೆ ಉಪಲಬ್ಧ ಇಲ್ಲದ ಮಂತ್ರಗಳನ್ನು ಹೇಳೋದಿಲ್ಲ, ನಿನಗೆ ಉಪಲಬ್ಧ ಇದ್ದ ಮಂತ್ರಗಳನ್ನು ಹೇಳ್ತೀನಿ. ಆ ಮಂತ್ರಗಳಲ್ಲಿ 32 ಮಂತ್ರಗಳು ಸ್ಪಷ್ಟವಾಗಿ ಮಧ್ವಃ 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 ಅಂತ ಉಲ್ಲೇಖ ಮಾಡ್ತಾ ಇದೆ ಅಂತ ಫಲಸೌರಭದಲ್ಲಿ ಈ ವಿಷಯವನ್ನು ತಿಳಿಸಿಕೊಡ್ತಾರೆ. ಇದಾದ ಮೇಲೆ ಬಳಿತ ಸೂಕ್ತದಲ್ಲಂತೂ ಸ್ಪಷ್ಟವಾಗಿ ವಾಯುದೇವರು ಮುಂದೆ ಮಧ್ವಾಚಾರ್ಯರಾಗಿ ಬಂದಿದ್ದಾರೆ ಅಂತ ಹೇಳಿ ತೃತೀಯಮಸ್ಯ ಋಷಭಸ್ಯ ದೋಹಸೆ ದಶಪ್ರಮತಿಂ ಜನಯಂತ ಯೋಷಣಃ ಅಂತ ಹೇಳೋ ಮಂತ್ರದಲ್ಲಂತರೂ ವಾಯುದೇವರೇ ಮಧ್ವಾಚಾರ್ಯರು, ನಮ್ಮ ಆಚಾರ್ಯರು, ವೇದ ಪ್ರತಿಪಾದ್ಯಾಚಾರ್ಯರು. ಮಧ್ವಾಖ್ಯಂ ಮಂತ್ರಸಿದ್ಧಂ ಕಿಮುತ ಕೃತವತೋ ಮಾರುತಸ್ಯ ಅವತಾರಂ. ಆ ವಾಯುದೇವರು ಅವತಾರ ಮಾಡಿದ್ದಾರೆ. ಪಾತಾರಂ ಪಾರಮೇಷ್ಟ್ಯಂ ಪದಂ ಅಪವಿಪದ ಪ್ರಾಪ್ತುರಾಪನ್ನ ಪುಂಸಾಂ. ಆಪನ್ನ ಪುಂಸಾಂ, ಯಾರು ಅವರ ಹತ್ರ ಹೋಗ್ತಾರೆ, ನನಗೆ ಆಪತ್ತು ಬಂದದ ರಕ್ಷಣಾ ಮಾಡ್ರಿ ಅಂತ ಕೇಳಿದ್ರೆ ಅವಶ್ಯವಾಗಿ ಅವರ ಆಪತ್ತುಗಳನ್ನು ಪರಿಹಾರ ಮಾಡಲಿಕ್ಕೆ ಸಮರ್ಥರಾಗಿದ್ದಾರೆ ವಾಯುದೇವರು. ಮತ್ತೆ ಹೇಳ್ತಾರೆ, ಅಪವಿಪದ, ನಮ್ಮೆಲ್ಲ ಆಪತ್ತುಗಳು ಹೋಗೋದು ಅವರಿಂದ, ವಾಯುದೇವರಿಂದ. ವಾಯುದೇವರಿಲ್ಲ, ನಮ್ಮ ಆಪತ್ತುಗಳು ಹೋಗುವುದಿಲ್ಲ. ಅಷ್ಟೇ ಅಲ್ಲ, ಅಸ್ಯ ಮಾರುತಸ್ಯ, ಇಂತಹ ವಾಯುದೇವರ ಸ್ತೋತ್ರವನ್ನು ಮಾಡಲಿಕ್ಕೆ ಸಂಸ್ಥವೇ ನಾಸ್ಮಿ ಶಕ್ತಃ, ನಾನು ಸಮರ್ಥನಾಗಿಲ್ಲ ಎಂಬುವಂತಹ ಮಾತನ್ನು ಹೇಳ್ತಾರೆ. ಹಿಂದಿನ ಶ್ಲೋಕದಲ್ಲಿ ಪಾದಧೂಳಿಗಳನ್ನೇ ಸ್ತೋತ್ರ ಮಾಡಲಿಕ್ಕಾಗದೇ ಇದ್ದ ನಾನು ಇನ್ನು ಅವರನ್ನೇನು ಸ್ತೋತ್ರ ಮಾಡ್ತಾ ಇದ್ದೀನಿ, ಸಾಧ್ಯ ಇಲ್ಲ ಅಂತ ಕೊಂಡಾಡ್ತಾರೆ. ಒಂದು ಉಂಡಿಯನ್ನೇ ತಿನ್ಲಿಕ್ಕಾಗದೇ ಇದ್ದವ 50 ಉಂಡಿ ತಿಂತಾನಂತ ಲೆಕ್ಕ ಹಾಕ್ಲಿಕ್ಕೆ ಬರ್ತದ. ಆಚಾರ್ಯರ ಪಾದಧೂಳಿಯನ್ನೇ ವರ್ಣನ ಮಾಡ್ಲಿಕ್ಕಾಗದೇ ಇದ್ರೆ ಆಚಾರ್ಯರ ಬಗ್ಗೆ ಏನನ್ನ ವರ್ಣನೆ ಮಾಡ್ತೀವಿ? ಇದಕ್ಕೆ ಶಾಸ್ತ್ರದಲ್ಲಿ
ಅರ್ಥಾಪತ್ತಿ ಅಲಂಕಾರ ಅಂತ ಕರೀತಾರೆ. ಅರ್ಥಾಪತ್ತಿ ಅಲಂಕಾರ, ಪಂಡಿತಾಚಾರ್ಯರು ಅರ್ಥಾಪತ್ತಿ ಅಲಂಕಾರದಿಂದ ಆಚಾರ್ಯರನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಅಂತಹ ದಿವ್ಯವಾಗಿರುವಂತಹ ಶ್ಲೋಕ ಈ ಶ್ಲೋಕ. ಇದರಲ್ಲಿ ಆಚಾರ್ಯರ ಅವತಾರದ ಕಾರಣವನ್ನು ಹೇಳಿದರು. ಇದರ ಮುಂದೆ ಆ ಕಲಿಯನ್ನು ಹೇಗೆ ನಿವಾರಣೆ ಮಾಡಿದರು ಅನ್ನುವುದಕ್ಕೆ ಮತ್ತೊಂದು ಸುಂದರವಾದ ಶ್ಲೋಕವನ್ನು ಹೇಳ್ತಾರೆ. ಆಮೇಲೆ ಅದರ ಮುಂದೆ ಮತ್ತೊಂದು ಪ್ರಶ್ನೆಯನ್ನು ಕೇಳಕ್ಕೆ ಮತ್ತೊಂದು ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ. ನಿಮ್ಮನ್ನು ಸ್ತೋತ್ರ ಮಾಡಲಿಕ್ಕೆ ನೀವೇ ಅನುಗ್ರಹ ಮಾಡಬೇಕು. ಪಂಡಿತಾಚಾರ್ಯರಂತಾರೆ, ನಿಮ್ಮನ್ನು ಸ್ತೋತ್ರ ಮಾಡಲಿಕ್ಕೆ ನೀವು ಬಿಟ್ಟರೆ ಇನ್ಯಾರು ಸಮರ್ಥರಿಲ್ಲ. ಅಂದರೆ ನೀವು ನಮಗೆ ವರ್ಣನ ಅನುಗ್ರಹ ಮಾಡಿದರೆ ಮಾತ್ರ ನಾವು ನಿಮ್ಮ ಸ್ತೋತ್ರವನ್ನು ಮಾಡ್ತೇವೆ, ಇಲ್ಲದೇ ಇದ್ರೆ ಆಗೋದಿಲ್ಲ. ಉದ್ಯದ್ವಿದ್ಯುತ್ ಪ್ರಚಂಡಾಂ ನಿಜ ರುಚಿ ನಿಕರ ವ್ಯಾಪ್ತ ಲೋಕಾವಕಾಶೋ ಬಿಭ್ರದ್ ಭೀಮೋ ಭುಜೇಯೋಭ್ಯುದಿತ ದಿನಕರಾಭಾಂಗದಾಢ್ಯ ಪ್ರಕಾಂಡೇ ವೀರ್ಯೋದ್ಧಾರ್ಯಾಂ ಗದಾಗ್ರ್ಯಾಂ ಅಯಮಿಹ ಸುಮತಿಂ ವಾಯುದೇವೋ ವಿದಧ್ಯಾತ್ ಅಧ್ಯಾತ್ಮಜ್ಞಾನನೇತ ಯತಿವರಮಹಿತೋ ಭೂಮಿ ಭೂಷಾಮಣಿರ್ಮೇ. ಪಂಡಿತಾಚಾರ್ಯರ ವಾಣಿ ಬಹಳ ಮಧುರ, ಬಹಳ ಸುಂದರ. ನೋಡಿಕೊಡ್ರಿ ಏನಂತಾರೆ ಅಂದರೆ, ಆ ವಾಯುದೇವರ ಗದೆಯನ್ನು ವರ್ಣನ ಮಾಡ್ತಾರೆ. ವಾಯುದೇವರ ಗದಾ ಹೆಂಗದ ನಾವು ಬೇಕಲ್ಲ. ನಾವೆಲ್ಲ ಎಂಥ ಗದಾ ನೋಡಿವಿ ಹೇಳ್ರಿ ನೋಡಂತೆ. ನಾಟಕದ ಗದಾ ನೋಡಿದ್ರಿ ನಾವೆಲ್ಲ. ನಾಟಕದೊಳಗೆ ಗದಾ ಇರ್ತಾವ ನೋಡ್ರಿ, ಭಾಳ ಚಂದ ಇರ್ತಾವ ನಾಟಕದ ಗದಾ. ಅವ ಹಿಂಗೆ ಹೊಡೆದ್ರೆ ಅದು ಹಿಂಗೆ ಮಣಿತಿರ್ತದ್ರಿ, ಹಿಂಗೆ ಟೈ ಅಂತ ಹೇಳಿ. ನಾಟಕದ ಗದಾಗಳೆಲ್ಲ ಹೆಂಗೆ ಇರ್ತಾವ ಅಂದ್ರೆ ಅದು ಹಿಂಗೆ ಮುಟ್ಟಿದ್ಕೊಂಡು ಹಿಂಗೆ ಬೆಂಡ್ ಆಗ್ತದೆ. ಅಂಥ ಗದಾ ಅಲ್ಲೇ ಅಲ್ಲ. ಅದಕ್ಕೆ ಆ ವರ್ಣನೆಯನ್ನು ಮಾಡ್ತಾರೆ. ಉದ್ಯತ್ ವಿದ್ಯುತ್ ಪ್ರಚಂಡಾಂ, ಉದ್ಯತ ವಿದ್ಯುತ್ ಪ್ರಚಂಡಾಂ. ಆ ಗದೆಯ ಬೆಳಕು ಹೇಗಿದೆ, ಗದೆಯಿಂದ ಬರುವಂತಹ ಪ್ರಕಾಶ ಹೇಗಿದೆ ಅಂತ ಕೇಳಿದ್ರೆ, ಮಿಂಚು ಆಕಾಶದಿಂದ ಒಮ್ಮೆ ಭೂಮಿಯವರೆಗೆ ಬಂದು ರಮ್ ಅಂತ ಬಡ್ದು ಹೋಗ್ತದಲ್ಲ ತಿರುಗಿ, ಆ ಪ್ರಕಾಶ ಕಣ್ಣು ಕೋರೈಸಿ ಹೋಗ್ತದೆ. ಅಕ್ಷರಶಃ ಅದನ್ನು ಹೋಗ್ಲಿಕ್ಕೆ ಆಗೋದಿಲ್ಲ. ನೋಡಿದರೆ ಕಣ್ಣೇ ಹೋಗ್ಬಿಡ್ತಾವ. ಅಷ್ಟು ತೇಜೋಮಯವಾದದ್ದು, ಅಷ್ಟು ವಿಚಿತ್ರವಾದದ್ದು, ಕ್ರೂರವಾದದ್ದು. ಅವರ ಗದೆ ಅಷ್ಟು ಗಟ್ಟಿ, ಆ ಪ್ರಕಾಶಮಾನವಾದದ್ದು ಅಂತ ತಿಳಿಸ್ತಾರೆ. ಉದ್ಯತ ವಿದ್ಯುತ್ ಪ್ರಚಂಡ. ಅದನ್ನು ಹೆಂಗೆ ಎತ್ತಬೇಕು? ಗದಾ ಎತ್ತೋದು ಹೆಂಗೆ? ನಮ್ಮಲ್ಲೆಲ್ಲ ಈ ನಾಟಕದ ಗದೆಗಳನ್ನೆಲ್ಲ ಹಿಂಗೆ ಸರಳ ಎತ್ಬಿಟ್ಟಿರ್ತಾರೆ. ವೀರ್ಯೋದ್ಧಾರ್ಯಾಂ ಗದಾಗ್ರ್ಯಾಂ. ಅದನ್ನು ಸರಳ ಎತ್ತಲಿಕ್ಕೆ ಬರೋ ಹಂಗೆ ಇಲ್ವೇ ಇಲ್ವಂತೆ. ಮಹಾಪರಾಕ್ರಮವನ್ನು ಹಾಕಿ ಎತ್ತಬೇಕಂತೆ. ವಾಯುದೇವರಿಗಲ್ಲ, ಉಳಿದವರು ಯಾರಾದರೂ ಅದನ್ನು ಎತ್ತುತ್ತೀನಿ ಅಂತ ಹೋದರೆ ಸರಳವಾಗಿ ಎತ್ತುವ ಮಾತೇ ಇಲ್ಲ. ಆ ಗದೆಯನ್ನು ಎತ್ತಿಕೊಳ್ಳಬೇಕು. ಅದರಿಂದ ಏನು ಮಾಡ್ತಾರೆ? ಆ ಗದೆಯನ್ನು ತೆಗೆದುಕೊಂಡೇ ಕಲಿಯ ಮಲವನ್ನು ನಿಗ್ರಹ ಮಾಡ್ತಾರೆ, ಕಲಿಯ ನಿಗ್ರಹವನ್ನು ಮಾಡ್ತಾರೆ. ಯದ್ಯಪಿ ವಾಯುದೇವರಿಗೆ ಗದೆಯ ಅವಶ್ಯಕತೆ ಇಲ್ಲ, ಆದರೂ ಗದೆಯನ್ನು ತೆಗೆದುಕೊಂಡೇ ಕೆಲಸವನ್ನು ಮಾಡಿಕೊಳ್ತಾರೆ. ನಾವು ವಾಯುದೇವರ ಕೈಯಲ್ಲಿರುವ ಗದೆಯನ್ನು ಚಿಂತನೆ ಮಾಡ್ತಾ ಇರುವಾಗ ಈ ಚಿಂತನೆ ಏನು ಮಾಡಬೇಕಂತೆ? ವಾಯುದೇವರ ಕೈಯ ಗದೆ ಯಾಕೆ ಹಿಡ್ಕೊಂಡಾರೆ? ಕಲಿಯ ಮಲದ ನಿವಾರಣೆಗಾಗಿಯೇ ಹಿಡ್ಕೊಂಡಿದ್ದಾನೆ. ಕಲಿಯ ಮಲಗಳು ಯಾವುದು? ಅಜ್ಞಾನ, ಮಿಥ್ಯಾಜ್ಞಾನಗಳು. ಅದನ್ನು ನಿವಾರಣೆ ಮಾಡಬೇಕು. ಮಹಾಭಾರತದ ಯುದ್ಧದ 18ನೇ ದಿವಸದಲ್ಲಿ ಒಂದು ಪ್ರಸಂಗ ಬರ್ತಾ ಇತ್ತು. ಎಲ್ಲರೂ ಸತ್ತು ಹೋಗ್ಯಾರ ಕೌರವರ ಕಡೆಗೆ. ಪಾಂಡವರ ಕಡೆಗೆ ಅಲ್ಪಪ್ರಾಯವಾಗಿ ಉಳಿದ ದುರ್ಯೋಧನ ತಪ್ಪಿಸಿಕೊಂಡು ವೈಶಂಪಾಯನ ಸರೋವರದಲ್ಲಿ ಕೂತಿದ್ದಾನೆ. ಅವನನ್ನು ಧರ್ಮರಾಜ ಹೆಂಗೋ ಮಾಡಿ ಮೇಲೆ ಬಂದ. ಯಾರ ಜೊತೆ ಯುದ್ಧ ಆಡ್ತೀನಿ ಅಂತ ಕೇಳಿದ್ರೆ ದುರ್ಯೋಧನ ಅಂತಾನೆ, ನಿಮ್ಮ ಜೊತೆಗೆ ನಾ ಯುದ್ಧ ಆಡೋದೇ ಇಲ್ಲ, ನೀವೆಲ್ಲ ಅಳಕಾಪುಳಕ, ನಿಮ್ಮ ಜೊತೆ ಉಪಯೋಗ ಇಲ್ಲ. ಮತ್ತೆ ಯಾರ ಜೊತೆ ಯುದ್ಧ ಆಡ್ತಿ? ಭೀಮನ್ ಜೊತೆಗೆ ಆಡ್ತೀನಿ. ಯಾವ ಆಯುಧದಿಂದ ಆಡ್ತಿ? ಗದಾ ತಗೊಂಡೇ ಆಡ್ತೀನಿ ಅಂತ ಹೇಳ್ದ. ಅಲ್ರಿ, ಭೀಮನ್ ಜೊತೆಗೆ ಗದಾ ತಗೊಂಡು ಆಡ್ಬೇಕಾದ್ರೆ ಸ್ವಲ್ಪ ವಿಚಾರ ಮಾಡಬೇಕೋ ಬ್ಯಾಡೋ? ಗದಾ ತಗೊಂಡು ಯುದ್ಧಕ್ಕೆ ಹೊರಡ್ತೀನಿ ಅನ್ನುವ ಮೂರ್ಖ ಸಾಹಸ ಯಾಕೆ ಮಾಡಿದ ದುರ್ಯೋಧನ ಅಂತ ಕೇಳಿದ್ರೆ, ಶ್ರೀಮದಾಚಾರ್ಯರು ನಿರ್ಣಯದಲ್ಲಿ ಬರೀತಾರೆ, ಭೀಮಗ ಬರೀ ಬಲ ಅಷ್ಟ ಅದ, ನಾ ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಅಂತ ತಿಳ್ಕೊಂಡಿದ್ದಂತವ. ದುರ್ಯೋಧನ ಏನು ತಿಳ್ಕೊಂಡಿದ್ದ ಅಂದ್ರೆ, ಪ್ರಾಕ್ಟೀಸ್ ನಾ ಜಾಸ್ತಿ ಮಾಡೀನಿ, ಬರೇ ಭೀಮ ಹುಂಬು ಗುತ್ತಿಗೆ ಗದಾ ಬೀಸ್ತಾರ, ಅವಂಗೇನು ಬರಂಗಿಲ್ಲ. ನಾ ಪ್ರಾಕ್ಟೀಸ್ ಮಾಡಿದಷ್ಟು ಎಷ್ಟು ಪ್ರಾಕ್ಟೀಸ್ ಮಾಡ್ಯ ನನ್ನ ಪ್ರಶ್ನೆ ಇತ್ತಂತವ್. ಅವೇನು ಮಾಡಿದ್ದ ಗೊತ್ತೇನ್ರಿ? ಪ್ರಾಕ್ಟೀಸ್ ಹೆಂಗೆ ಮಾಡೋದು ಹೇಳ್ರಿ ನೋಡಂತೆ. ನಮ್ಮಲ್ಲಿ ಬಾಕ್ಸಿಂಗ್ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ನೋಡ್ರಿ, ಒಂದು ಹಗ್ಗ ಕಟ್ಕೊಂಡು ಹಿಂಗೆ ಒಂದು ದೊಮ್ಮನ್ನು ಕಟ್ಕೊಂಡು ರಾತ್ರಿ ಹಗಲೆಲ್ಲ ಗುದ್ದುತ್ತಿರ್ತಾರೆ. ಹಂಗೆ ಇವೇನು ಮಾಡಿದ್ದ ಅಂದ್ರೆ, ಭೀಮಸೇನ್ ದೇವ್ರದೊಂದು ಉಕ್ಕಿನ ಪ್ರತಿಮಾ ಮಾಡಿಸ್ಕೊಂಡಿದ್ನಂತೆ. ಉಕ್ಕಿನ ಪ್ರತಿಮಾ ಮಾಡಿಸ್ಕೊಂಡು ತನ್ನ ಬೆಡ್ರೂಮ್ ಒಳಗೆ ಇಟ್ಕೊಂಡಿದ್ನಂತೆ, ಮಲ್ಕೊಳ್ಳೋ ಕೋಣಿ ಒಳಗೆ. ಅವ ಯಾವಾಗ ನಿತ್ಯ ಹತ್ತಿದ್ದಿಲ್ಲಲ್ಲ, ಎಚ್ಚರ ಆಗ್ಬೇಕು, ಗದಾ ತಗೋಬೇಕು, ಎತ್ತೆತ್ತಿ ಆ ಭೀಮಸೇನ್ ದೇವರ ಮೂರ್ತಿ ಹೊಡಿಬೇಕು.
ಸಿಟ್ಟು ಭೀಮನ ಮೇಲೆ ಅದು ಅನಾದಿ ಜನ್ಮ ಸಂಸಿದ್ಧವಾದ ಸಿಟ್ಟಿತ್ತದು, ದ್ವೇಷ ಇತ್ತು. ಗದಾ ತಗೊಳ್ಳೋದು, ಹೊಡೆಯೋದು, ಹಿಂಗ್ ಹೊಡೆಯೋದು. ಭೀಮ ಹಿಂಗ್ ಹೊಡಿಲಿಕ್ಕೆ ಬಂದ್ರೆ ನಾ ಹಿಂಗ್ ಹೊಡಿಬೇಕು, ಅವ ಹಿಂಗ್ ಹೊಡಿಲಿಕ್ಕೆ ಬಂದ್ರೆ ನಾ ಹಿಂಗ್ ಹೊಡಿಬೇಕು ಅಂತ ಹೇಳಿ ನಿದ್ದೆ ಹತ್ತದೇ ಇದ್ದಾಗ, ಮಲ್ಕೊಂಡಾಗ, ಎದ್ದಾಗ ಯಾರೂ ಇಲ್ಲ ಅಂದ ತಕ್ಷಣ ಬಾಗ್ಲ ಹಾಕೊಳ್ಳೋದು, ಗದಾ ತಗೊಂಡು ಹೊಡೆಯೋದು. ನಮ್ಮಲ್ಲಿ ಕೆಲವು ಹಂಗೆ ಮಾಡ್ತಿರ್ತಾರೆ ನೋಡ್ರಿ, ಪಾಪ ನಿದ್ದೆ ಬರಲಿಲ್ಲ ಅಂದ್ಕೊಳ್ಳಿ ಎದ್ದು ಹಾಸಿ ಮೇಲೆ ಕೂತಿರ್ತಾರೆ ನೋಡಿ, ಹಿಂಗೆ ತಗೊಳ್ಸ್ಕೋದು. ಕೆಲವೊಬ್ಬ ಏನು ಮಾಡ್ಬೇಕು ತಿಳಿತಿರೋದಿಲ್ಲ. ಕೆಲವರೆಲ್ಲ ಪಾಪ ಟಿವಿ ಹೊಡ್ಕೋದು ಕೂತಿರ್ತಾರೆ, ನಿದ್ದೆ ಬರಲಿಲ್ಲ ಅಂತ ತಿಳ್ಕೊಂಡು ಟಿವಿ ಹೊಡ್ಕೋದು ಕೂತಿರ್ತಾರಲ್ಲ. ಅದಕ್ಕೆ ಯಾರೋ ಹೇಳಿದ್ರೆ ತಮಾಷೆಗೆ, ನಿದ್ದೆ ಬರಂಗಿಲ್ಲ ಹೋದಲ್ಲೋ, ಏನೂ ಕೆಲಸ ಮಾಡಬೇಡ್ರಿ, ದೇವ್ರ ಹೆಸರು ಹೇಳ್ಕೋತ ಕೊಡ್ರಿ, ಭಾಳ ಚಲೋ. ಯಾಕೆ ಹೇಳಿರೋಣ ಅಂತ, ದೇವ್ರ ಹೆಸರು ಹೇಳಿ ಕತ್ಕೊಂಡು ಲಘು ನಿದ್ದೆ ಬರ್ತದ್ರಿ. ಯಾವಾಗ ಉಳಿದ ಕಡೆ ಏನು ಮಾಡಿದ್ರಿ, ಟಿವಿ ನೋಡ್ಕೋತ ಕೂತ್ರೆ ನಿದ್ದೆ ಬರಂಗಿಲ್ಲ, ಹಾರು ಹೋಗ್ಬಿಡ್ತು ನಿದ್ದೆ. ಅದ ದೇವ್ರ ಹೆಸರು ಹೇಳಿದ್ರೆ ಲಘೂನೇ ನಿದ್ದೆ ಬಂದ್ಬಿಡ್ತದೆ. ಅದಕ್ಕೆ ಈ ಭೀಮಸಿದ್ಧ ದುರ್ಯೋಧನ ನಿದ್ದೆ ಬಂದಿಲ್ಲ ಅಂತಂದು ಕೂಡಲೇ ತಕ್ಷಣ ಹೇಳೋದು, ಗದಾ ತಗೊಳ್ಳೋದು, ಉಕ್ಕಿನ ಮೂರ್ತಿಗೆ ಅದು ತಲೆಗೆ ಹೊಡೆದೇ ಬೆನ್ನಿಗೆ ಹೊಡೆದೇ ತಲೆಗೆ ಹೊಡೆದೇ ಮಾಡಿ ಅಭ್ಯಾಸ ಮಾಡಿ ಇಟ್ಕೊಂಡಿದ್ದಂತೆ. ಕೊನೆ ದಿವಸ ಅನ್ಕೊಂಡ, ನೋಡ್ದ ನನ್ನಷ್ಟು ಪ್ರಾಕ್ಟೀಸ್ ಮಾಡಿದವ್ರು ಇನ್ಯಾರು ಇಲ್ಲೇ ಇಲ್ಲ. ನಮ್ಮಲ್ಲೆಲ್ಲ ಕೆಲವು ಚಾಕ್ರಿ ಮಾಡ್ತಿರ್ತಾರೆ, ನಾವು ನೆಟ್ ಪ್ರಾಕ್ಟೀಸ್ ಭಾರಿ ಮಾಡೀವಿ, ಕ್ರಿಕೆಟ್ನಾಗ ಹೇಳ್ತಿರ್ತಾರಂತ, ನೆಟ್ ಪ್ರಾಕ್ಟೀಸ್ ಭಾರಿ ಮಾಡೀವಿ ಅಂತ. ತಲೆ ಬೋಳಿಸ್ತು, ನೆಟ್ ಪ್ರಾಕ್ಟೀಸ್ ಭಾರಿ ಮಾಡಿದ್ರೆ ಏನು ಪ್ರಯೋಜನ, ಅಲ್ಲಿ ಫೀಲ್ಡ್ ಆಡ್ಬೇಕಲ್ಲ, ಅದು ಬರೋದಿಲ್ಲ. ಬರೀ ಇಲ್ಲಿ ಟುಕು ಮಾಡ್ಕೊಂಡು ಕೂತಿದ್ರೆ ಆಡಿ ಬಂದಿದ್ದ ದುರ್ಯೋಧನ ನಿಂತ್ಕೊಂಡ. ಯುದ್ಧ ಪ್ರಾರಂಭ ಆಯಿತು. ಏನು ಭೀಮಸೇನ ದೇವರು ಯುದ್ಧ ಮಾಡ್ತಾ ಇದ್ದಾರೆ. ಅವನ ಪ್ರಾಕ್ಟೀಸ್ ಎಲ್ಲೋ ಉಳೀತು. ಭೀಮಸೇನ ದೇವರು ಹೊಡೆತನೇ ಜಾಸ್ತಿ ಆಯ್ತು. ಹೊಡೆದ್ರು, ಒಂದು ಸರ್ತಿ ಉಲ್ಟಾ ಸುಲ್ಟಾ ನಿಂತ, ತಲೆ ಕೆಳಗೆ ಕಾಲ್ ಮೇಲೆ ಮಾಡಿ ನಿಂತ. ಭೀಮಸೇನ ದೇವರು ಏನು ವಿಚಾರ ಮಾಡಲಿಲ್ಲ, ಕೃಷ್ಣನ ಕಡೆಗೆ ಒಂದು ಸರ್ತಿ ನೋಡಿದ್ರು. ಕೃಷ್ಣ ನಿಂದೇನು ಅಭಿಪ್ರಾಯ ಅಂದರು. ನಂದೇನು ಅಭಿಪ್ರಾಯ ಅಂತ ನಿಂಗೆ ಗೊತ್ತದಲ್ಲೋ, ಮತ್ತ್ಯಾಕೆ ಕೇಳ್ತಿ? ನನ್ನ ಅಭಿಪ್ರಾಯ ಏನು ಅಂತ ನೀ 13 ವರ್ಷದ ಮೊದಲ ತಿಳ್ಕೊಂಡು, ಇಲ್ಲದೇ ಇದ್ರೆ 13 ವರ್ಷ ತಡೀತಿದ್ದಿಲ್ಲ. ನೀ ಹೇಳಿ ಮೊದಲೇ ನೋಡ್ರಿ, ಕೃಷ್ಣನಿಗೆ ಭೀಮದಲ್ಲಿ ಆ ರಾಜರು ಸರಸಭಾರತಿ ವಿಲಾಸದಲ್ಲಿ ಈ ಮಾತನ್ನು ಅಂತಾರೆ, ಕೃಷ್ಣ ಸಂಕಲ್ಪಕಾರಿಣ, ಕೃಷ್ಣನ ಮನಸ್ಸಿನಲ್ಲಿ ಏನಿದೆ ಅಂತ ಜೂಜಾಡೋ ದಿವಸ ತಿಳ್ಕೊಂಡಿದ್ರಂತೆ. ಜೂಜಾಡ್ತಾ ಇದ್ದಾನೆ, ದ್ರೌಪದಿಯನ್ನು ಪಣಕ್ಕಿಟ್ಟ. ಭೀಮಸೇನ ದೇವರ ಕೈ ಕಟ್ಕೊಂಡು ಕೂತ್ಬಿಟ್ರು. ಯಾರೋ ಕೇಳಿದ್ರಂತೆ, ಅಲ್ಲ ಭೀಮ, ನಿನ್ನ ಹೆಂಡತಿನ ಮರ್ಯಾದೆ ಕಳಿತಾ ಇದ್ದಾರೋ, ನೀ ಏನು ಮಾಡಬೇಕು, ಎದ್ದು 4 ಲಗಾಯಿಸು ಅಂದ್ರು. ಯಾಕ? ಕೃಷ್ಣನ ಸಂಕಲ್ಪ ಇಲ್ಲ, ನಾ ಏನೂ ಮಾಡಂಗಿಲ್ಲ. ಕೃಷ್ಣ ಅಂದ, 13 ವರ್ಷದ ಮೊದಲ ನನ್ನ ಸಂಕಲ್ಪ ಏನು ಅಂತ ನಿನಗೆ ಗೊತ್ತದ, ಇವತ್ತೇನು ಕೇಳ್ತಿ? ಹಿಂಗಂದ, ಹೊಡಿ ಅಂದ. ಯಾತಿಗೆ ಗದಾ ತಗೊಂಡು ಬಿಟ್ಟ ಹೇಳ್ತೀನಿ. ಒಮ್ಮೆ ಹೊಡ್ಕೊಂಡು ತೆಳಗೆ ಬಿದ್ದದ್ದು ಪರ್ಮನೆಂಟ್ ಬಿದ್ದೋಯ್ತು, ಏಳಲೇ ಇಲ್ಲ. ಅವನ 2 ತೊಡಿ, ಆ 2 ತೊಡಿ ಯಾವುದು? ಕಲಿಯ ತೊಡೆಗಳು ಯಾವುದು? ಅಜ್ಞಾನ ಮಿಥ್ಯಾಜ್ಞಾನ. ಅಜ್ಞಾನ ಮಿಥ್ಯಾಜ್ಞಾನಗಳೆಂಬ 2 ತೊಡೆಗಳನ್ನು ಒಡೆದು ಹಾಕಿ ಎಂದೂ ದುರ್ಯೋಧನ ಎದ್ದಿರಬಾರದು. ಶಾಶ್ವತವಾಗಿ ಅಂಧೇ ತಮಸ್ಸಿ ಆರ್ತಿಂ ವಿತದತ, ಅಂಧನ್ ತಮಸ್ಸಿಗೆ ಹೋಗಬೇಕು. ಹಾಗೆ ಗದೆಯಿಂದ ಹೊಡೆದಿದ್ದಾರೆ. ಪಂಡಿತಾಚಾರ್ಯರು ಆ ಗದಾ ಚಿಂತನೆಯನ್ನು ಮಾಡ್ತಾರೆ. ಉದ್ಯತ್ ವಿದ್ಯುತ್ ಪ್ರಚಂಡ ನಿಜರುಚನಿಕರ ವ್ಯಾಪ್ತ ಲೋಕಾವಕಾಶ ಬಿಭ್ರದ್ ಭೀಮೋ ಭುಜೇಯೋ ಅಭ್ಯುದಿತ ದಿನಕರ ಭಂಗದಾಢ್ಯ ಪ್ರಕಾಂಡೇ ವೀರ್ಯೋದ್ಧಾರ್ಯಾಂ ಗದಾಗ್ರ್ಯಾಂ ಅಯಮಿಹ ಸುಮತಿಂ ವಾಯುದೇವೋ ವಿದಧ್ಯಾತ್ ಅಧ್ಯಾತ್ಮ ಜ್ಞಾನನೇತ ಯತಿವರ ಮಹಿತೋ ಭೂಮಿಭೂಷ ಮಣಿರ್ಮೆ. ಎಷ್ಟೆಲ್ಲ ವಿಶೇಷಣಗಳನ್ನು ಕೊಡ್ತಾರೆ. ಆ ಭೀಮಸೇನ ದೇವರು ಗದಾ ಇಟ್ಕೊಂಡಾರಂತ. ಅದಕ್ಕೊಂದು ಸ್ಟೈಲ್ ಅದ ರೀ. ಬಿಲ್ ಹಿಡ್ಕೊಳ್ಳೋರಿಗೆ, ಖಡ್ಗ ಹಿಡ್ಕೊಳ್ಳೋರಿಗೆ, ಬಾಣ ಹಿಡ್ಕೊಳ್ಳೋರಿಗೆ, ಈಟಿ ಹಿಡ್ಕೊಳ್ಳೋರಿಗೆ ಅವ್ರದ್ದೊಂದೊಂದೊಂದು ವ್ಯವಸ್ಥೆ ಅದ. ಈಗ ಪುಸ್ತಕ ಹಿಡ್ಕೊಳ್ಳಿಕ್ಕೂ ಒಂದು ಕ್ರಮ, ಡಾಕ್ಟರ್ ಸೆಟಸ್ಕೋಪ್ ಹಾಕ್ಕೊಳ್ಳಿಕ್ಕೂ ಒಂದು ಕ್ರಮ, ಹಿಂಗೆಲ್ಲ ಇಲ್ಲ. ಹಾಗಾದ್ರೆ ಭೀಮಸೇನ ದೇವರೇನ ಗದೆಯನ್ನು ಹಿಡ್ಕೊಂಡಿದ್ದಾರೆ. ಅಲ್ಲಿ ಹೇಳ್ತಾರೆ, ಭುಜೇಯೋ ಅಭ್ಯುದಿತ ದಿನಕರ ಭಾಂಗದಾಢ್ಯ ಪ್ರಕಾಂಡೇ. ಇಲ್ಲೊಂದು ಭುಜಕೀರ್ತಿ ಅಂತ ಇರ್ತದಂತೆ, ಹಿಂಗೆ ಹಾಕ್ಕೊಳ್ಳೋದು. ಆ ರಾಜರ ಕಾಲಕ್ಕೆಲ್ಲ ಕಟ್ಕೋತೀರಿ ಪಾಪ, ಈಗ ಯಾರು ಕಟ್ಕೊಳ್ಳೋದಿಲ್ಲ, ಇದ್ರೆ ಕಟ್ಕೋಬೇಕು. ಇಲ್ಲಿ ನಾವೆಲ್ಲ ಬ್ರಾಹ್ಮಣರು, ನಮಗೇನು ಸಂಬಂಧ ಇಲ್ಲ. ಆ ಕ್ಷತ್ರಿಯರು ಇಲ್ಲೆಲ್ಲ ಹಾಕ್ಕೋಬೇಕಂತ. ಹೀಗೆ ಭೀಮಸೇನ ದೇವರೊಂದು ಬಾಜು ಬಂದು, ನಮ್ಮಲ್ಲಿ ಬಾಜು ಬಂದು ಅಂತ ಕರೀತಾರೆ, ಹೆಣ್ಮಕ್ಳು ಹಾಕ್ಕೊಂಡಿರ್ತಾರೆ, ಹಂಗಿಲ್ಲ ಹಾಕ್ಕೊಂಡಿದ್ರಂತ. ಅದು ಏನು ಚೆಂದಾಗಿತ್ತು ಅಂತ ಹೇಳಿದ್ರೆ, ಯೋ ಅಭ್ಯುದಿತ ದಿನಕರ ಭಾಂಗದಾಢ್ಯ ಪ್ರಕಾಂಡೇ. ಅಭ್ಯುದಿತ ಅಂದ್ರೆ ಈಗ ಉದಯಿಸ್ಲಿಕ್ಕತ್ತಾನ. ಯಾರು? ದಿನಕರ, ಸೂರ್ಯ ಉದಯಿಸಿದಾಗ ಆಕಾಶದಲ್ಲಿ ಯಾವ ಬಣ್ಣ ಬಂದಿರ್ತ ಹೇಳಿ ನೋಡಂತೆ, ಎಂಥ ಸುಂದರವಾದ ಬಣ್ಣ. ಅಂಥ ಬಣ್ಣದ್ದು ಭುಜಕೀರ್ತಿ ಇದ್ದು ಅಂತ ಭೀಮಸೇನ ದೇವ್ರದು ಹಂಗೆ ಹಾಕೊಂಡಿದಂತೆ. ಪಂಡಿತಾಚಾರ್ಯ ಅಂತಾರೆ, ಅಭ್ಯುದಿತ ದಿನಕರ ಭಾಂಗದಾಢ್ಯ ಪ್ರಕಾಂಡೇ ವೀರ್ಯೋದ್ಧಾರ್ಯಾಂ ಗದಾಗ್ರ್ಯಾಂ. ಹೀಗೆ ಗದೆಯನ್ನು ಹಿಡ್ಕೊಂಡಿರ್ಬೇಕಂತೆ. ಅಂತಹ ಗದೆಯನ್ನು ಹಿಡಿದಿರ್ತಕ್ಕಂತಹ ವಾಯುದೇವರು ಬಿಭ್ರದ್ ಭೀಮ ನಿಜ ರುಚಿ ನಿಖರಂ ವ್ಯಾಪ್ತಲೋಕಾವಕಾಶ. ಇಡೀ ಜಗತ್ತಿನ ತುಂಬ ತಮ್ಮ ಪ್ರಕಾಶದಿಂದಲೇ ವ್ಯಾಪಿಸಿಕೊಂಡು ಇದ್ದಾರಂತೆ. ಆಚಾರ್ಯರ ಪ್ರಕಾಶ ಜಗತ್ತಿನ ತುಂಬೆಲ್ಲ ವ್ಯಾಪಿಸಿಕೊಂಡಿದೆಯಂತೆ. ಅವರ ದೇಹದಿಂದ ಹೊರಬರುವ ಕಾಂತಿ ಅಷ್ಟು ಅದ್ಭುತವಾದದ್ದಂತೆ. ನಾರಾಯಣ ಪಂಡಿತಾಚಾರ್ಯರು
ಮಧ್ವ ವಿಜಯದ 16ನೇ ಸರ್ಗದಲ್ಲಿ ಒಂದು ಕಥೆ ಹೇಳ್ತಾರೆ. ಒಂದು ದಿವಸ ರಾತ್ರಿ ಪಾಠಕ್ಕೆ ಕೂತಿದ್ರಂತ. ಸಾಮಾನ್ಯವಾಗಿ ಹಿಂದಕ್ಕಿನ ಕಾಲದಲ್ಲಿ ರಾತ್ರಿ ಪಾಠ ಇರ್ತಿರ್ಲಿಲ್ಲ, ಎಲ್ಲ ಮುಗಿದು ಹೋಗ್ಬಿಡ್ತಿತ್ತು. ಸಾಯಂಕಾಲ ಆತು ಅಂದ್ರೆ ಮುಗೀತು, ಮುಂದೆಲ್ಲ ವಿಶ್ರಾಂತಿಗೆ, ಮುಂದೇನರ ಬರೀ ಚಿಂತನೆ ಮಾಡೋದಕ್ಕೆ ಇಷ್ಟೇ. ಆಚಾರ್ಯರು ಪಾಠ ಹೇಳ್ತಾ ಇದ್ದಾರೆ, ಶಿಷ್ಯರೆಲ್ಲ ಮುಂದೆ ಕೂತಿದ್ದಾರೆ. ಅದು ದೀಪ ಇದ್ದಕ್ಕಿದ್ದಂತೆ ಶಾಂತ ಆಗ್ಬಿಡ್ತು. ದೀಪ ಶಾಂತ ಆದರೆ ಶಿಷ್ಯ ದೀಪ ತರಬೇಕು ಅಂತ ಎದ್ದು ಹೊಂಟಿದ್ದಂತೆ. ಅಷ್ಟರೊಳಗೆ ಬೆಳಕು ಬಂತಂತೆ. ಏನು ಪ್ರಕಾಶ ಅಂದರೆ ಎಷ್ಟು ಸಾವಿರಾರು ದೀಪಗಳನ್ನು ಹಚ್ಚಿದ್ರು ಅಷ್ಟು ಪ್ರಕಾಶ ಬರಲಿಕ್ಕಿಲ್ಲ, ಅಷ್ಟು ಅದ್ಭುತವಾದ ಪ್ರಕಾಶ ಬಂತಂತೆ. ಎಲ್ಲಿಂದ ಬಂತು ಅಂತ ನೋಡಿದರೆ ವ್ಯಾಖ್ಯಾತ ನಿಶಿಸ ಕದಾಚನ ಪ್ರದೀಪೆ ಸಂಶಾಂತೆ ಪುನರಪಿ ವಾಚಯಾಂಬಭೂವ ಅಂಗುಷ್ಟ ಸ್ಫುಟನಿಕರಾಂತರೋಚಿ ಶೈವ. ಎಲ್ಲಿಂದ? ಆಚಾರ್ಯರ ಹೆಬ್ಬೆರಳಿನಿಂದ ಬೆಳಕು ಬರ್ತಾ ಇತ್ತಂತೆ. ನಾರಾಯಣ ಪಂಡಿತಾಚಾರ್ಯ ಬರೀತಾರೆ, ಆಚಾರ್ಯರಿಗೆ ದೇಹ ಎಷ್ಟು ವ್ಯಾಪಿಸಿಕೊಂಡು ಪ್ರಕಾಶಮಯವಾಗಿದೆ ಅಂದರೆ ಆಚಾರ್ಯರ ಪಾದದ ಹೆಬ್ಬೆರಳಿನಿಂದ ಬಂದ ಬೆಳಕು ಎಷ್ಟು ಪ್ರಕಾಶಮಾನ, ಅವರೆಲ್ಲ ಅನಾಯಾಸವಾಗಿ ಆ ಗ್ರಂಥಗಳನ್ನು ಓದುವಂತೆ ಆಯಿತಂತೆ. ನಿಜ ರುಚಿ ನಿಖರ ವ್ಯಾಪ್ತ ಲೋಕಾವಕಾಶ. ವಾಯುದೇವರ ದೇಹದಿಂದ ಹೊರಹೊರಟಿರುವಂತಹ ಪ್ರಕಾಶ ಎಲ್ಲ ಕಡೆಗೆ ತುಂಬಿಕೊಂಡಿರ್ತಕ್ಕಂಥದ್ದು. ಗದೆಯನ್ನು ಹಿಡಿದಿದ್ದಾರೆ ಅಂತಹ ವಾಯುದೇವರು, ಅಂತಹ ಭೀಮಸೇನ ದೇವರು. ಅವರೇನು ಮಾಡಬೇಕು? ಅಯಮಿಹ ಸುಮತಿಂ ವಾಯುದೇವೋ ವಿದಧ್ಯಾತ್. ಈ ಸೆಂಟೆನ್ಸ್ ನೆನಪಿಟ್ಕೊಳ್ರಿ, ಈ ಸಾಲು. ಈ ಸ್ತೋತ್ರವನ್ನು ಮಾಡಬೇಕು. ಯಾಕೆ ಅಂದರೆ ಒಳ್ಳೆ ಜ್ಞಾನ ಬರಬೇಕು ಮಕ್ಕಳಿಗೆ. ಅಂದರೆ ಈ ಮಂತ್ರವನ್ನು ಮೇಲಿಂದ ಮೇಲೆ ಪಾರಾಯಣ ಮಾಡಬೇಕು. ಅಯಮಿಹ ಸುಮತಿಂ ವಾಯುದೇವೋ ವಿದಧ್ಯಾತ್. ವಾಯುದೇವ ಇಹ ಅಯಂ ಸುಮತಿಂ ವಿದಧ್ಯಾತ್. ನನಗೆ ಒಳ್ಳೆ ಜ್ಞಾನವನ್ನು ಕೊಡಲಿ. ವಾದರಾಜ ಸ್ವಾಮಿಗಳು ಈಶಾವಾಸ್ಯ ಉಪನಿಷತ್ತಿನ ವ್ಯಾಖ್ಯಾನದಲ್ಲಿ ಒಂದು ಮಾತು ಬರೀತಾರೆ. ಈಶಾವಾಸ್ಯ ಉಪನಿಷತ್ತಿನ ವ್ಯಾಖ್ಯಾನದಲ್ಲಿ ಒಂದು ಮಂತ್ರಾರ್ಥವನ್ನು ಬರೀತಾರೆ. ಯಾರೋ ಪ್ರಶ್ನೆ ಮಾಡಿಬಿಟ್ರಂತ. ನಮ್ಮಲ್ಲಿ TV9 ಅವ್ರು ಇದ್ದೇ ಇದ್ದಾರೆ ನೋಡ್ರಿ, ಮೈಕ್ ಹಿಡ್ಕೊಂಡು ಪ್ರಶ್ನೆ ಕೇಳಿ ತಕ್ಷಣ ಬಂದ್ಬಿಡ್ತಾರೆ, ನಿಮ್ಮ ಅಭಿಪ್ರಾಯ ಏನು? ಮಳೆ ಬರ್ತದೋ ಬಿಡ್ತದೋ, ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿ ಅವ ಅಂತಾನೆ. ಬಂದ್ರೆ ಬರಲಿ, ಬಿಟ್ರೆ ನನ್ನ ಅಭಿಪ್ರಾಯ ತೊಗೊಂಡು ನೋಡ್ಬೇಕಾಗಿದೆ. ನನ್ನ ಅಭಿಪ್ರಾಯಕ್ಕೆ ಮಳೆ ಬರ್ತದೋ, ನನ್ನ ಅಭಿಪ್ರಾಯ ಇಲ್ಲದೆ ಇದ್ರೆ ಮಳೆ ಬರೋದಿಲ್ವೋ, ಏನು ನಿಮ್ಮ ಅಭಿಪ್ರಾಯ? ಯಾಕೆ ಹೀಗೆ ಅರ್ಥವನ್ನು ಬರೀತೀರಿ? ಯಾರು ಹೇಳಿದ್ರೆ ನಿಮಗೆ ಈ ಅರ್ಥವನ್ನು ಬರೀಲಿಕ್ಕೆ ಅಂತ ರಾಜರಿಗೆ ಕೇಳಿದ್ರೆ ರಾಜರಂತಾರೆ, ಅನುದಿನಂ ಮಾಂ, ನಿತ್ಯದಲ್ಲೂ ನನ್ನಲ್ಲಿ ನಿಂತುಕೊಂಡು ನಾನೇನು ವಾಯುಸ್ತುತಿಯನ್ನು ಪಾರಾಯಣ ಮಾಡ್ತೇನೆ. ಅಯಮಿಹ ಸುಮತಿಂ ವಾಯುದೇವೋ ವಿದಧ್ಯಾತ್. ಈ ಸಾಲನ್ನು ಹೇಳ್ತಾರೆ ವಾದರಾಜರು. ಅಯಮಿಹ ಸುಮತಿಂ ವಾಯುದೇವೋ ವಿದಧ್ಯಾತ್ ಎಂಬ ಸಾಲನ್ನೇನು ನಾನು ಪಾರಾಯಣ ಮಾಡ್ತಾ ಇದ್ದೇನೆ, ವಾಯುಸ್ತುತಿದು. ಈ ಸ್ತೋತ್ರದಿಂದ ಸಂತುಷ್ಟರಾದ ಆಚಾರ್ಯರು ನನ್ನಲ್ಲಿ ನಿಂತು ಈ ಅರ್ಥವನ್ನು ಬರೆಸಿದ್ದಾರೆ ಅಂತ ಬರೀತಾರೆ ವಾದರಾಜ ಸ್ವಾಮಿ. ನಾನು ಬರೆದಿಲ್ಲ ಈ ಅರ್ಥವನ್ನು. ಈ ಅರ್ಥ ಬರೆದದ್ದು ವಾಯುದೇವರು. ನಿಮಗೆ ಹೆಂಗೆ ಬರ್ಲಿಕ್ಕೆ ಕೊಟ್ಟರು? ಅಯಮಿಹ ಸುಮತಿಂ ವಾಯುದೇವೋ ವಿದಧ್ಯಾತ್ ಎಂಬ ವಾಯುಸ್ತುತಿಯ ಈ ಸಾಲನ್ನು ನಾನು ಪಾರಾಯಣ ಮಾಡ್ತೇನೆ ಅನ್ನೋದಕ್ಕಾಗಿ ನನ್ನಲ್ಲಿ ವಾಯುದೇವರು ನಿಂತಿದ್ದಾರೆ, ಈ ಅರ್ಥವನ್ನು ಬರೆದಿದ್ದಾರೆ. ಆದ್ದರಿಂದ ಈ ಮಂತ್ರಕ್ಕೆ ಈ ಅರ್ಥವನ್ನು ಹೆಂಗೆ ಬರೆದ್ರಿ ಅಂತ ನೀವು ಕೇಳಬೇಡ್ರಿ, ಇದು ವಾಯುದೇವರ ಅರ್ಥ, ನನ್ನ ಅರ್ಥ ಅಲ್ಲ ಅಂತ ಸರಿದು ಬಿಡ್ತಾರೆ ರಾಜರು. ಏನ್ರಿ ಈ ಸ್ತೋತ್ರಕ್ಕೆ ಇಷ್ಟು ಅಭಿಪ್ರಾಯ ಇದೆ, ಇಷ್ಟು ಮಂತ್ರ ಇದೆ, ಇಷ್ಟು ಶಕ್ತಿ ಇದೆ, ಅದೇ ಗೊತ್ತಿಲ್ಲ ನಮಗೆಲ್ಲ. ಸುಮ್ಮನೆ ವಾಯುಸ್ತುತಿ ಅಂದರೆ ನಮಗೆಲ್ಲ ಏನು ಅಂದರೆ ಗಂಧ ತೇವಕಾರ ಖಾಲಿ ಕೊಡಬಾರ್ದು ಅಂತ ಹೇಳೋ ಮಂತ್ರರಿ ನಮ್ಮನೆಲ್ಲ. ಈ ಆಚಾರ ಮಂದಿ ಗಂಧ ತೇವಕಾರ ಖಾಲಿ ಕೊಡಬಾರ್ದು ಅಂತ ತಿಳ್ಕೊಂಡು ಪಾಂತಸ್ಮಾನ್ ಬರೋಗೋದ ಬೈರಿ ಹೊಲ ಆ ಗಂಧ ತೇಯ್ತಾ ಇರ್ತಾರೆ. ಪಾಪ ಏನು ಕಥೆರಿ ಎಲ್ಲಾದರೂ. ರಾಜರಂತಾರೆ, ಆ ವಾಯುದೇವರ ಗದಾಧಾರಣೆಯನ್ನು ಸ್ಮರಣೆ ಮಾಡಿ ಕೊಂಡದ್ದಕ್ಕಾಗಿ ನನಗೆ ಜ್ಞಾನ ಬಂತು. ಉದ್ಯತ್ ವಿದ್ಯುತ್ ಪ್ರಚಂಡಾಂ ನಿಜ ರುಚಿರಿಕರ ವ್ಯಾಪ್ತ ಲೋಕಾವಕಾಶಃ ಬಿಭ್ರದ್ ಭೀಮೋ ಭುಜೇಯೋಭ್ಯುದಿತ ದಿನಕರಾಭಾಂಗದಾಢ್ಯ ಪ್ರಕಾಂಡೇ ವೀರ್ಯೋದ್ಧಾರ್ಯಾಂ ಗದಾಗ್ರ್ಯಾಂ ಅಯಮಿಹ ಸುಮತಿಂ ವಾಯುದೇವೋ ವಿದಧ್ಯಾತ್ ಅಧ್ಯಾತ್ಮ ಜ್ಞಾನನೇತ ಯತಿವರ ಮಹಿತೋ ಭೂಮಿ ಭೂಷಾ ಮಣಿರ್ಮೇ. ಮುಂದಿನ ಸಾಲಿನಲ್ಲಿ ಹೇಳ್ತಾರೆ, ಆಚಾರ್ಯ ಎಂಥವರು ಅಧ್ಯಾತ್ಮ ಜ್ಞಾನನೇತ. ತತ್ವಶಾಸ್ತ್ರಕ್ಕೆ ನಾಯಕರಿವರು. ಅವರು ಕರ್ಕೊಂಡು ಬರಬೇಕು, ಶಾಸ್ತ್ರಗಳನ್ನು ಹೊರಗೆ ತರಬೇಕು ಅಂದರೆ ಆಚಾರ್ಯರು ಮಾತ್ರ ಸಾಧ್ಯ. ನಿಜವಾಗ್ಲೂ ಹೇಳ್ತೀನಿ, ಆಧ್ಯಾತ್ಮ ಜ್ಞಾನನೇತ ಅಂದರೆ ಶ್ರೀಮದಾಚಾರ್ಯರು ಒಬ್ಬರೇ, ನೆನಪಿಟ್ಕೊಳ್ರಿ. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂದರೆ, ಉಳಿದವರ ಗ್ರಂಥಗಳನ್ನು ಓದಿದ್ದೇನೆ, ಆದ್ದರಿಂದ ಅವರು ಎಂಥ ಮೂರ್ಖತನವನ್ನು ಮಾಡ್ತಾರೆ ಎನ್ನುವುದು ತಿಳಿದು ಬರ್ತದೆ. ಆಚಾರ್ಯರು ಮಾತ್ರ ನಿಜವಾಗಿಯೂ ಅಧ್ಯಾತ್ಮ ಜ್ಞಾನದಲ್ಲಿ ನಾಯಕರು, ವಾಯುದೇವರು ಮಾತ್ರ. ಇದನ್ನು ಪರೀಕ್ಷೆಗೆ ಒಡ್ಡಬಹುದು. ಈಗ
ಬಂಗಾರ ನಿಜನೋ ಅಲ್ಲೋ ಅಂತನ್ನೋದನ್ನ ಪರೀಕ್ಷೆ ಮಾಡಿದ್ರೆ ತಾನೇ ಗೊತ್ತಾಗೋದು. ಹಾಗಾದ್ರೆ ನಮ್ಮ ಆಚಾರ್ಯರು ನಿಜವಾಗಿಯೂ ಆಧ್ಯಾತ್ಮ ಜ್ಞಾನಿಗಳು, ನಾಯಕರು ಎಂಬುದನ್ನು ಪರೀಕ್ಷೆಗೆ ಒಡ್ಡಿ ಬಿಟ್ರೆ ಅರ್ಥ ಆಗತ್ತೆ. ಬ್ರಹ್ಮಸೂತ್ರ ಭಾಷ್ಯವನ್ನು ತೆಗೆದುಕೊಳ್ಳಬಹುದು ಎಲ್ಲ ಆಚಾರ್ಯರದು, ಗೀತಾ ಭಾಷ್ಯವನ್ನು ತೆಗೆದುಕೊಳ್ಳಬಹುದು ಎಲ್ಲ ಆಚಾರ್ಯರದು, ಉಪನಿಷತ್ ಭಾಷ್ಯಗಳನ್ನು ತೆಗೆದುಕೊಳ್ಳಬಹುದು ಎಲ್ಲ ಆಚಾರ್ಯರದು. ಇಷ್ಟಕ್ಕೆಲ್ಲ ಆಚಾರ ಕಥೆ ಮುಗಿದು ಹೋತ್ರಿ, ಮುಂದಿನ ಕಥೆ ಇಲ್ಲ. ನಮ್ಮ ಆಚಾರ್ಯರು ಮತ್ತೆ ಮಹಾಭಾರತಕ್ಕೆ ನಿರ್ಣಯ, ವೇದಗಳಿಗೆ ನಿರ್ಣಯ, ಅಪೂರ್ವವಾದ ಅನೇಕ ಗ್ರಂಥಗಳನ್ನು ಮಾಡಿದ್ದಾರೆ. ಅಲ್ಲಿ ಕೈ ಹಾಕಲೇಬೇಡ್ರಿ, ಅಲ್ಲಿ ಕೈ ಹಾಕಲೇಬೇಡ್ರಿ. ಎಲ್ಲಿ ಕೈ ಹಾಕೋದು? ಗೀತೆಗೆ ಭಾಷ್ಯವನ್ನ ಬರೆದ ಆಚಾರ್ಯರು, ಶಂಕರಾಚಾರ್ಯರಿರಬಹುದು, ರಾಮಾನುಜಾಚಾರ್ಯರಿರಬಹುದು, ಮಧ್ವಾಚಾರ್ಯರಿರಬಹುದು. 3 ಗ್ರಂಥಗಳು ಇವತ್ತು ಉಪಲಬ್ಧವ. ವಿಚಾರ ಮಾಡಿ ನೋಡ್ರಿ, ಯಾವುದು ಚೆಂದಾಗಿದೆ, ಯಾವುದು ಮೂಲಕ್ಕೆ ಹತ್ತಿರವಾಗಿದೆ, ಅದು ನಮ್ಮ ಆಚಾರ್ಯರ ಗ್ರಂಥ. ಬ್ರಹ್ಮಸೂತ್ರ ಭಾಷ್ಯ ಇರಬಹುದು, ಅದು ಎಲ್ಲಿದೆ ನೋಡಿಕೊಳ್ಳ್ರಿ, ಅರ್ಥ ಆಗತ್ತೆ. ಒಂದು ಪ್ರಸಂಗದಲ್ಲಿ ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು ಇಬ್ಬರು ಕೂಡಿ, ಪ್ರಾಯಶಃ ಅವರಿಬ್ಬರು ಸಂಕಲ್ಪ ಮಾಡ್ಕೊಂಡೇ ಬಂದಿರಬೇಕು. ಏನ್ ಸಂಕಲ್ಪ ಮಾಡ್ಕೊಂಡು ಬಂದಿರಬೇಕು ಅಂದ್ರೆ, ಪಂಚರಾತ್ರ ಗ್ರಂಥವನ್ನ ಅಪ್ರಮಾಣ ಅಂತ ಮಾಡಿಬಿಡ್ಬೇಕು ಅಂತ ಇಬ್ಬರು ಹಠ ತೊಟ್ಟು ಬಂದಿದ್ದಾರೆ. ಕೆಲವರು ಇರ್ತದೆ ನೋಡ್ರಿ, ವಕೀಲರು ವಾದಿಸ್ಬೇಕು ಅಂತ ಬಂದಾಗ ಹಠ ಮಾಡ್ಕೊಂಡು ಬಂದ್ಬಿಟ್ಟು ಇವತ್ತೇನ್ರ ಮಾಡ್ಲಿ, ಇವತ್ತಿವನ್ ಮೇಲೆ ಹಾಕೇ ಕೈ ಬಿಡೋದು ಅಂತ. ಹಾಗೆ ಶಂಕರಾಚಾರ್ಯ, ರಾಮಾನುಜಾಚಾರ್ಯರು ಹಠ ತೊಟ್ಟು ಬಂದಿದ್ದಾರೆ, ಪಣ ತೊಟ್ಟು ಬಂದಿದ್ದಾರೆ. ಏನು ಅಂದ್ರೆ ಪಂಚರಾತ್ರವನ್ನ ಅಪ್ರಮಾಣ ಗ್ರಂಥ ಅಂತ ಮಾಡಿಬಿಡೋದು ಅಂತ ಹೇಳಿ. ಶ್ರೀಮದಾಚಾರ್ಯರು ಅವರಿಬ್ಬರನ್ನ ಕೂಡಿಸಿ ವಾಕ್ಯಾರ್ಥ ಮಾಡ್ತಾರೆ. ಹೇಳ್ರಪ್ಪ, ಯಾಕೆ ಪಂಚರಾತ್ರ ಗ್ರಂಥ ಅಪ್ರಮಾಣ? ಬ್ರಹ್ಮಸೂತ್ರ ಭಾಷ್ಯದಲ್ಲಿ, ಅನುವ್ಯಾಖ್ಯಾನದಲ್ಲಿ ಎಲ್ಲ ಮಾತುಗಳನ್ನು ಹೇಳ್ತಾರೆ. ಭಾಷ್ಯ ಮತ್ತು ಅನುವ್ಯಾಖ್ಯಾನದಲ್ಲಿ ಹೇಳುವಾಗ ಇದರ ದೃಷ್ಟಾಂತವನ್ನು ಕೊಡ್ತಾರೆ. ಪಂಚರಾತ್ರ ಗ್ರಂಥದಷ್ಟು ಪ್ರಮಾಣ ಗ್ರಂಥ ಇನ್ನೊಂದಿಲ್ಲ. ಯಾಕೆ ಗೊತ್ತಾ? ಆ ಪಂಚರಾತ್ರವನ್ನ ಅಪ್ರಮಾಣ ಅಂತ ಮಾಡಬೇಕು ಅಂತ ಹೊರಟದ್ದು ಶಂಕರ ರಾಮಾನುಜಾಚಾರ್ಯರು. ಅಂದ್ರೆ ಅದರಲ್ಲಿ ಹರಿಸರ್ವೋತ್ತಮತ್ವ, ವಾಯುಜೀವೋತ್ತಮತ್ವಗಳು ಸ್ಫುಟವಾಗಿ ಇವೆ. ಆ ಗ್ರಂಥ ಪ್ರಮಾಣ ಅಂತಾಗಿ ಬಿಟ್ರೆ ನಾವೆಲ್ಲಿ ಸಿಕ್ಕಾಕೊಂಡ್ಬಿಡ್ತೀವೋ, ನಾವೆಲ್ಲಿ ಮತ್ತೆ ಪ್ರಚಾರ ಮೋಸಗಾರರು ಅಂತ ಹೊರಗೆ ಬರ್ತೀವೋ ಅನ್ನೋ ಭಯದಿಂದ ಆ ಗ್ರಂಥವನ್ನ ಅಪ್ರಮಾಣ ಅಂತ ಮಾಡ್ಲಿಕ್ಕೆ ಹೊರಡ್ತಾರೆ. ಶ್ರೀಮದಾಚಾರ್ಯರು ಚರ್ಚೆಗೆ ತರ್ತಾರೆ, ಬಹಳ ಸೊಗಸಾಗಿ ಚರ್ಚೆಯನ್ನು ಮಾಡ್ತಾರೆ. ಅದೆಲ್ಲ ಅನುವ್ಯಾಖ್ಯಾನ ಶ್ರೀಮನ್ ನ್ಯಾಯಸುಧೆಗಳಲ್ಲಿ ನೋಡುವಂತಹ ವಿಷಯ. ಯಾಕೆ ಹೇಳಿದೆ? ಅಧ್ಯಾತ್ಮ ಜ್ಞಾನೇತ. ಯಾವ ಗ್ರಂಥ ಪ್ರಮಾಣ, ಯಾವ ಗ್ರಂಥ ಪ್ರಮಾಣ ಅಲ್ಲ ಎಂಬುವಂತಹ ಜ್ಞಾನವೇ ಇಲ್ಲದೆ ಇದ್ದವರು ಅಧ್ಯಾತ್ಮ ಜ್ಞಾನ ನೇತ ಹೆಂಗಾಗಬೇಕು? ನೇತಾರ ಅಂತ ಕರೆಸಿಕೊಳ್ಬೇಕಾದ್ರೆ ಮಿನಿಮಮ್ ಕ್ವಾಲಿಫಿಕೇಶನ್ ಆದರೂ ಬೇಕು. ಅದೂ ಇಲ್ಲದೆ ಇದ್ದಂಥವರು ಆಚಾರ್ಯರು, ಬೇರೆ ಆಚಾರ್ಯಗಳು. ಅದರಿಂದ ಅಲ್ಲ, ಅಧ್ಯಾತ್ಮ ಜ್ಞಾನನೇತ, ಯತಿವರ ಮಹಿತಃ. ಎಲ್ಲ ಯತಿಶ್ರೇಷ್ಠರಿಂದ ಪೂಜ್ಯರಾದರು ನಮ್ಮ ಆಚಾರ್ಯ, ಎಲ್ಲ ಯತಿಶ್ರೇಷ್ಠರಿಂದ ಪೂಜ್ಯರಾದವರು. ಮಧ್ವವಿಜಯದ 15ನೇ ಸರ್ಗದಲ್ಲಿ ಎಷ್ಟು ಮಂದಿ ಸನ್ಯಾಸಿಗಳು ಇದ್ರು ಆಚಾರ್ಯರಿಗೆ ಶಿಷ್ಯರು ಅಂತ ಬರೀತಾರೆ. ಬರೇ ತ್ರಿವಿಕ್ರಮ ಪಂಡಿತಾಚಾರ್ಯರು, ಪದ್ಮನಾಭ ತೀರ್ಥರು 9 ಮಂದಿ, ಇವರಿಷ್ಟೇ ಇಲ್ಲ, ಇನ್ನೂ ಅನೇಕ ಜನ ಶಿಷ್ಯರಿದ್ರು ಅಂತ ಆಚಾರ್ಯರು ನಾರಾಯಣ ಪಂಡಿತಾಚಾರ್ಯರು ಬರೀತಾರೆ. ಇದನ್ನು ಒಂದು ಕಡೆಗೆ ಇಡೋಣವಂತೆ. ಯತಿವರ ಮಹಿತಃ. ಯತಿವರರು, ಯತಿಶ್ರೇಷ್ಠರು ಯಾರು ಗೊತ್ತಾ? ಸನಕಾದಿಗಳು ಯತಿಶ್ರೇಷ್ಠರು, ನೆನಪಿಟ್ಕೊಳ್ರಿ. ಅವರಂಥ ಯತಿಗಳನ್ನು ಇನ್ನೊಂದು ಕಡೆಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಸನಕ, ಸನಂದನ, ಸನತ್ಕುಮಾರ, ಸನಾತನ ಇದ್ದಾರಲ್ಲ, ಇವರು ಅದ್ಭುತ ಯತಿಗಳು. ಆ ಯತಿಗಳು ಕೈಜೋಡಿಸಿ ಸಾಷ್ಟಾಂಗ ಹಾಕಿ ನಿತ್ಯದಲ್ಲಿ ಪಾಠಕ್ಕೆ ಬರಬೇಕಂತೆ ಆಚಾರ್ಯರ ಕಡೆಗೆ. ನಿತ್ಯದಲ್ಲಿ ಪಾಠಕ್ಕೆ ಬರಬೇಕಂತೆ. ನಾವು ಆಚಾರ್ಯ ಗ್ರಂಥ ಕೇಳಲಿಕ್ಕೆ ಪಾಠಕ್ಕೆ ಹೋಗೋದೆಲ್ಲ ಇಲ್ಲಿ ಮನೆ ತನಕ ಬಂದು ಪಾಠ ಹೇಳ್ತೀವಿ ಅಂದ್ರೂ ಕೂಡಂಗಿಲ್ಲ. ನಮ್ಮ ಕಥೆ ಹಿಂಗದೆ. ಮನೆ ತನಕ ಯಾರಾದರೂ ಒಂದು ಪಾಠ ಹೇಳ್ತೀವಿ ಬರ್ರು ಅಂದ್ರೆ ಆಚಾರ್ಯ ಈಗ ಆಗಂಗಿಲ್ಲ, ಆಗಾಗಂಗಿಲ್ಲ, ಇನ್ನೊಮ್ಮೆ ಆಗಂಗಿಲ್ಲ ಅಂತ ಹೇಳಿ ಅವ್ರನ್ನ ಹೊಳ್ಳಿ ಕಳಿಸಿ, ನಾವಿಂಥವರು ನಿತ್ಯದಲ್ಲಿ ಆಚಾರ್ಯರು ಪಾಠ ಹೇಳಬೇಕು ಅಂತ ಕೂತ್ರೆ ಶೇಷದೇವರನ್ನ ಮುಂದೆ ಮಾಡಿಕೊಂಡು ಸನಕಾದಿಗಳು ಹಿಂದೆ ಬಂದು ಕೂತು ಪಾಠವನ್ನ ಕೇಳಿ ಆಚಾರ್ಯರಿಗೆ ಸಾಷ್ಟಾಂಗ ಹಾಕಿ ಹೋಗಬೇಕಾದದ್ದು ಸನಕಾದಿಗಳದಂತೆ. ಏನು ಭಾಗ್ಯ ನೋಡಿಕೊಳ್ಳ್ರಿ. ನಾರಾಯಣ ಪಂಡಿತಾಚಾರ್ಯರು ಸುಮಧ್ವ ವಿಜಯದ 11ನೇ ಸರ್ಗದಲ್ಲಿ ಈ ಮಾತನ್ನು ಬರೀತಾರೆ. ಪ್ರಚುರಾಂತರ ಪ್ರವಚನಂ ಫಣಿರಾಟ್ ಉಪಶುಶ್ರುವಾನ್ ಸಸನಕಾದಿ ಮುನಿ. ಉಲ್ಲೇಖ ಮಾಡ್ತಾರೆ. ಪ್ರವಚನಂ ಫಣಿರಾಟ್, ಶೇಷದೇವರು ಬರಬೇಕಂತೆ. ನಿತ್ಯ ಮೇಲಿನ ವೈಕುಂಠದಿಂದ ಕೆಳಗಿಳಿದು ಬರಬೇಕು. ಆಕಿ ಪಾಪ ವಾರುಣಿ ಕೇಳ್ಬೇಕಂತ, ಏನ್ರಿ ಎಲ್ಲಿ ಹೊಂಟಿರಿ ದಿವಸ ಮನೆ ಬಿಟ್ಟು? ಬರೋಬ್ಬರಿ ಸಾಯಂಕಾಲ 4 ಆತು ಅಂದ್ರೆ ಕೈಯಾಗ ಒಂದು ಬದಲಾಗ ಒಂದು ಚೀಲ ಹಾಕ್ಕೊಂಡು ಪಾಠಕ್ಕೆ ಹೊಂಟಿರ್ತಿರಲ್ಲ, ಎಲ್ಲಿ ಹೊಂಟಿರಿ ನೀವು ಅಂತ ಕೇಳ್ಬೇಕಂತೆ. ಆಗ ಶೇಷದೇವರು ಹೇಳ್ಬೇಕಂತ, ಇಲ್ಲ ಪಾಠಕ್ಕೆ ಹೊಂಟಿ. ನೀವು ಪಾಠಕ್ಕೆ ಹೋಗ್ತೀರಾ ಅಂತ ಕೇಳಿದ್ಲಂತೆ. ಆಶ್ಚರ್ಯಪಟ್ಟು, ಯಾಕಂದ್ರೆ ನಮ್ಮ ಮನೆಯವ್ರು ಭಾಳ ಬುದ್ಧಿವಂತರು ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ ಕೆಲವು ಹೆಣ್ಣಂದ್ರಲ್ಲ. ನಮ್ಮ ಮನೆಯವ್ರು ಭಯಂಕರ ಪಂಡಿತರಾಗಿ ಈಗ ತಿಳ್ಕೊಂಡಿರ್ತಾರಲ್ಲ, ಹಾಗೆ ಪ್ರಾಯಶಃ ನಮ್ಮ ಮನೆಯವ್ರು ಬಹಳ ಬುದ್ಧಿವಂತರು ಅಂತ ತಿಳ್ಕೊಂಡಿದ್ದೆ. ನೀವು ಯಾರ ಕಡೆ ಪಾಠಕ್ಕೆ ಹೊಂಟೀರಿ? ಮಧ್ವಾಚಾರ್ಯ ಕಡೆ ಪಾಠಕ್ಕೆ ಹೊಂಟೀನಿ ಅಂತ ಹೇಳಿದ್ರಂತೆ ಶೇಷದೇವರು. ಅಲ್ಲಪ್ಪ, ಯಾವ ಮಧ್ವಾಚಾರ್ಯರು ಗೊತ್ತಿಲ್ಲ ಅಂತ ಹೇಳಿದ್ರೆ, ವಾಯುದೇವರ ಅವತಾರಿಗಳಾದ ಮಧ್ವರು ಅವರ ಕಡೆಗೆ ಪಾಠಕ್ಕೆ ಹೋಗ್ತೀನಿ ಅಂತ ಹೊರಟಿದ್ರೆ ಅವರ ಶಿಷ್ಯರೆಲ್ಲ ಬಂದ್ರಂತೆ ಸನಕಾದಿಗಳು. ಸ್ವಾಮಿ, ನಾವೇ ನಿಮ್ಮನ್ನೇ ದೊಡ್ಡ ಆಚಾರ ಅಂತ ತಿಳ್ಕೊಂಡಿದ್ವಿ,
ನೀವೇ ಇನ್ನೊಬ್ಬ ಆಚಾರ ಕಡೆ ಪಾಠಕ್ಕೆ ಹೊಂಟಿದ್ರೆ ನಮ್ಮ ಗತಿ ಏನೋ, ನಾವು ಬರ್ತೀವಿ ನಡ್ರಿ ಅಂತ ಹೇಳಿ ಸನಕಾದಿಗಳು ಒಟ್ಟಿಗೆ ಬಂದು, ಶೇಷದೇವರು ಒಟ್ಟಿಗೆ ಬಂದು ನಿತ್ಯದಲ್ಲಿ ಶ್ರೀಮದಾಚಾರ್ಯರು ಪಾಠ ಹೇಳ್ತಾ ಇದ್ರೆ ಕುಳಿತು ಪಾಠವನ್ನ ಕೇಳಬೇಕಂತೆ. ಏನ್ ದೊಡ್ಡ ನೋಡ್ರಿ, ಅದ್ರ ಆಚಾರ್ಯರ ಔನ್ನತ್ಯ ಎಷ್ಟಿದೆ ಅಂತ ಅರ್ಥ ಮಾಡಿಕೊಳ್ಬೇಕು ನಾವೆಲ್ಲ. ಪ್ರಚುರಾಂತರ ಪ್ರವಚನಂ ಫಣಿರಾಟ್ ಉಪಶುಶ್ರುವಂ ಸಸನಕಾದಿ ಮುನಿ ಯತಿವರ ಮಹಿತಃ. ಯತಿಶ್ರೇಷ್ಠರಾದ ಸನಕಾದಿಗಳಿಂದಲೂ ಪೂಜ್ಯರಾದವರು ಯಾರು ಅಂತ ಕೇಳಿದರೆ ಆಚಾರ್ಯರು ಅಂತ ಹೇಳ್ತಾರೆ. ಯತಿವರ, ಯತಿಶ್ರೇಷ್ಠ. ಯಾರು ಯತಿಶ್ರೇಷ್ಠ? ಶುಕಾಚಾರ್ಯರು ಯತಿಶ್ರೇಷ್ಠ. ಯತಿವರ ಮಹಿತಃ, ಶುಕಾಚಾರ್ಯರಿಂದ ಪೂಜ್ಯರಾದವರು ಯಾರು ಅಂತ ಕೇಳಿದ್ರೆ ಶ್ರೀಮದಾಚಾರ್ಯ. ನೋಡ್ರಿ, ಶುಕಾಚಾರ್ಯಗೂ ಶ್ರೀಮದಾಚಾರ್ಯಗೆ ಏನು ಸಂಬಂಧ? ಈ ಕಥೆ ಹೇಳ್ತೀರಿ ನಾವು ಹ್ಞೂ ಅಂತೀವಿ, ಗೋಣ ಹಾಕ್ತೀವಿ ಅಂತ ತಿಳ್ಕೊಂಡು ಎಲ್ಲದಕ್ಕೂ ಗೋಣ ಹಾಕ್ಸೋದ ಎಲ್ಲರ? ಸ್ವಲ್ಪ ನಿಲ್ಲಿಸಿ ಗೋಣ ಹಾಕಿಸ್ರಿ. ಶುಕಾಚಾರ್ಯರ ಕಾಲ ಯಾವುದು? ಮಧ್ವಾಚಾರ್ಯ ಕಾಲ ಯಾವುದು? ಯತಿವರ ಮಹಿತಃ, ಶುಕಾಚಾರ್ಯರಿಂದ ಕಥೆ ಪಾಠ ಹೇಳಿಸಿ ಅವರಿಂದ ಪೂಜ್ಯರಾದವರು ಇವರು ಅಂತ ಹೇಳ್ತಿರಲ್ಲ, ಏನು ಕಥೆ ಇದು? ಅದಕ್ಕೆ ಒಂದು ಮಾತು ಹೇಳ್ತದೆ ಬ್ರಹ್ಮಾಂಡ ಪುರಾಣ. ಏನು ಹೇಳ್ತದೆ ಬ್ರಹ್ಮಾಂಡ ಪುರಾಣದಲ್ಲಿ ಕಥೆ ಅಂದರೆ, ಶ್ರೀಮದಾಚಾರ್ಯರು ತಿರುಪತಿಯಲ್ಲಿ ಚಾತುರ್ಮಾಸ್ಯಕ್ಕೆ ಕೂತಿದ್ರಂತೆ, ನೆನ್ಪಿಟ್ಕೊಳ್ರಿ. ತಿರುಪತಿಯಲ್ಲಿ ಶ್ರೀಮದಾಚಾರ್ಯರು ಶ್ರೀನಿವಾಸನ ಸನ್ನಿಧಾನದಲ್ಲಿ ಚಾತುರ್ಮಾಸ್ಯಕ್ಕೆ ಕುಳಿತಿದ್ರು. ಚಾತುರ್ಮಾಸ್ಯಕ್ಕೆ ಕುಳಿತಿದ್ರೆ ಅಲ್ಲೊಂದು ನದಿ ಹರಿಯುತ್ತೆ, ಸುವರ್ಣಮುಖರಿ ಅಂತ ಒಂದು ನದಿ ಇದೆ, ತಿರುಪತಿ ಹತ್ರ ಹರಿಯುವ ನದಿ. ಆ ಸುವರ್ಣಮುಖರಿ ನದಿಯ ದಡದಲ್ಲಿ ಶಿಷ್ಯರನ್ನೆಲ್ಲ ಅಲ್ಲೇ ಕೂಡಿಸಿ, ಶ್ರೀಮದಾಚಾರ್ಯ ನೀವು ಅಲ್ಲೇ ಇರಿ ಅಂತ ಹೇಳಿ ಅಲ್ಲಿಗೆ ಸುವರ್ಣಮುಖರಿ ನದಿಗೆ ಬಂದ್ರೆ ಆಚೆ ದಡದಿಂದ ಶುಕಾಚಾರ್ಯರು ಬರಬೇಕಂತ. ಆ ಕಡೆಯಿಂದ ಶುಕಾಚಾರ್ಯರು ಬಂದು ಆಚಾರ್ಯರ ಪಾದಗಳಿಗೆ ಸಾಷ್ಟಾಂಗ ಹಾಕಿ ಕೈ ಜೋಡಿಸಿ ಕೂತು ಶನ್ನೋ ಮಿತ್ರ ಶಂವರುಣ ಸಹನಾ ಭವತು ಅಂತ ಹೇಳಿ ಶಾಂತಿ ಮಂತ್ರವನ್ನು ಹಾಕಿಸಿಕೊಂಡು ಶ್ರೀಮದಾಚಾರ್ಯರ ಕಡೆಗೆ ಪಾಠ ಕೇಳಿ ಮತ್ತೆ ಸುವರ್ಣಮುಖರಿ ನದಿಯನ್ನು ದಾಟಿಕೊಂಡು ಹೋಗ್ಬೇಕಂತೆ. ಶ್ರೀಮದಾಚಾರ್ಯರು ತಿರುಪತಿಯಲ್ಲಿ ಎಷ್ಟು ದಿವಸಗಳ ಕಾಲ ವಾಸ ಮಾಡಿದ್ದಾರೋ ಅಷ್ಟು ದಿವಸವೂ ಶುಕಾಚಾರ್ಯರು ಪಾಠವನ್ನ ಕೇಳಿದ್ದಾರೆ ಅಂತ ಹೇಳಿ ವಿಜಯೇಂದ್ರ ಸ್ವಾಮಿಗಳು ತಮ್ಮ ಗ್ರಂಥದಲ್ಲಿ ಉಲ್ಲೇಖ ಮಾಡ್ತಾರೆ. ಬ್ರಹ್ಮಾಂಡ ಪುರಾಣವೆಂಬುವಂತಹ ಗ್ರಂಥದ ವಾಕ್ಯವನ್ನು ಹೇಳ್ತಾರೆ. ಯತಿವರ ಮಹಿತಃ, ಯತಿಶ್ರೇಷ್ಠರಾದ ಶುಕಾಚಾರ್ಯರಿಂದ ಪೂಜ್ಯರಾದವರು ನಮ್ಮ ವಾಯುದೇವರು, ಅಧ್ಯಾತ್ಮ ಜ್ಞಾನನೇತ ಯತಿವರ ಮಹಿತಃ. ಭೂಮಿಭೂಷಾ ಮಣಿರಮೇ, ಇವರಂಥ ಭೂಷಾಮಣಿ, ಭೂಮಿಭೂಷಾಮಣಿ ಇನ್ಯಾವುದಿಲ್ಲ, ಜಗತ್ತಿಗೆ ಅಲಂಕಾರ ಪ್ರಾಯರಾದವರು ಎಂಬುವಂಥ ಅರ್ಥವನ್ನ ಈ ಶ್ಲೋಕದಲ್ಲಿ ಹೇಳ್ತಾರೆ. ಇನ್ನೊಂದು ಶ್ಲೋಕವನ್ನು ಪ್ರಾರಂಭ ಮಾಡಿ ನಿಲ್ಲಿಸ್ತೇನೆ, ಮತ್ತೆ ನಾಳೆ ಸೇರಿದಾಗ ಉಳಿದದ್ದನ್ನು ನೋಡೋಣ. ಮುಂದಿನ ಮಾತು, ಶ್ರೀಮದಾಚಾರ್ಯರನ್ನ ಏನು ಚಿಂತನೆ ಮಾಡ್ತೀರಿ ಗುಣಗಳನ್ನ? ಪಂಡಿತಾಚಾರ್ಯರಂತಾರೆ, ನಾನಂತರೂ ಆಚಾರ್ಯರನ್ನ ಹಾಲಿನ ಸಾಗರ ಅಂತ ಚಿಂತನೆ ಮಾಡ್ತೀನಿ. ನೀವು ಮಾಡ್ತೀರೋ ಬಿಡ್ತೀರೋ ನಂಗೆ ಗೊತ್ತಿಲ್ಲ. ನಾನಂತರೂ ಆಚಾರ್ಯನ ಹಾಲಿನ ಸಾಗರ ಅಂತ ಚಿಂತನೆ ಮಾಡ್ತೀರಿ. ಕ್ಷೀರಸಾಗರ, ಶ್ರೀಮದಾಚಾರ್ಯರು ಕ್ಷೀರಸಾಗರ ಅಂತ ಅಲ್ರಿ, ಹಾಲಿನ ಸಾಗರ ಅಂತಂದು ಬಿಟ್ಟು ಮಾತ್ರಕ್ಕೆ ಆಗಬೇಕಲ್ಲ. ಅದಕ್ಕಂತಾರೆ ಎಲ್ಲ ಇದೆ ಅದರಲ್ಲಿ. ಸಂಸಾರೋತ್ತಾಪ ನಿತ್ಯೋಪಶಮದ ಸದಯ ಸ್ನೇಹ ಸಾಂಬುಪೂರ ಪ್ರೋದ್ಯತ್ ವಿದ್ಯಾನವದ್ಯುತಿಮಣಿ ಕಿರಣ ಶ್ರೇಣಿ ಸಂಪೂರಿತಾಶಃ ಶ್ರೀವತ್ಸಾಂಕಾಧಿವಾಸೋಚಿತರ ಸರಳ ಶ್ರೀಮದಾನಂದ ತೀರ್ಥ ಕ್ಷೀರಾಂಬೋಧಿರ್ ವಿಭಿಂದ್ಯಾತ್ ಭವದನಭಿಮತಂ ಭೂರಿ ಮೇ ಭೂತಿ ಹೇತು. ಈ ಶ್ಲೋಕದಲ್ಲಿ 6ನೇ ಶ್ಲೋಕದಲ್ಲಿ ಪಂಡಿತಾಚಾರ್ಯರಂತಾರೆ, ಶ್ರೀಮದಾಚಾರ್ಯರು ದೊಡ್ಡದಾದ ಹಾಲಿನ ಸಾಗರ. ಆ ಹಾಲಿನ ಸಾಗರದ ಬಗ್ಗೆ ಎಷ್ಟು ಮಾತುಗಳನ್ನು ಹೇಳಿದರೂ ಕಡಿಮೆ ಇದೆ. ಏನೇನಿತ್ತು ಹಾಲಿನ ಸಾಗರದಲ್ಲಿ ಸ್ವಲ್ಪ ನೆನಪು ಮಾಡಿಕೊಳ್ರಿ ಅಂತ ಪಂಡಿತಾಚಾರ್ಯರಂತಾರೆ. ಏನಿತ್ತು ಯಾರಿಗೆ ಗೊತ್ತು, ನಮಗೇನಿತ್ತು ಅಂತ ಹೇಳಿ. ಮೊದಲನೇದ್ದು ಹಾಲಿನ ಸಾಗರ ಎಲ್ಲದ ಅಂತ ನಮಗೆ ಗೊತ್ತಿಲ್ರಿ. ನಮ್ಮಲ್ಲಿ ಎಲ್ಲ ಉಪ್ಪಿನ ಸಾಗರಗಳವ, ಹಿಂಗಾಗಿ ಹಾಲಿನ ಸಾಗರದ ವಿಚಾರವೇ ಗೊತ್ತಿಲ್ಲ. ನಮ್ಮಲ್ಲಿ ಹಾಲು ಎಲ್ಲಿ ಸಿಗ್ತಾವ ಅಂದ್ರೆ ಸಾಗರ ಡೈರಿ ಅಂತ ಬರೆದಿರ್ತಾವ, ಅಲ್ಲಿ ಹಾಲು ಸಿಗ್ತಾವ. ನಮಗೆ ಹಾಲಿನ ಸಾಗರ ಅಂತ ಏನು ಗೊತ್ತಿಲ್ಲ, ಸಾಗರ ಡೈರಿ ಒಳಗೆ ಹಾಲು ಸಿಗ್ತಾವ. ನಮ್ಮೆಲ್ಲ ಹಿಂಗೆ ವ್ಯವಸ್ಥೆ ನಮ್ಮದು. ಅಂಥದ್ದು ಈ ಹಾಲಿನ ಸಾಗರ, ಶ್ವೇತದ್ವೀಪದ ಸುತ್ತಲೂ ಸುರಿಯುವಂತಹ ಹಾಲಿನ ಸಾಗರ. ಎಷ್ಟು ಅದ್ಭುತ ಇದೆ ರೀ ಅದೆಲ್ಲಾದರೂ. 32 ಲಕ್ಷ ಯೋಜನ ವಿಸ್ತೀರ್ಣ ಅಂತ ನೆನ್ಪಿಟ್ಕೊಳ್ರಿ ಹಾಲಿನ ಸಾಗರ. 1 ಲಕ್ಷ ಯೋಜನ ಅಂದರೆ ಎಷ್ಟು ಕಿಲೋಮೀಟರ್ ಅಂತ ಮೊದಲು ಲೆಕ್ಕ ಹಾಕಬೇಕು. 32 ಲಕ್ಷ ಯೋಜನ ವಿಸ್ತೀರ್ಣ ಅಂದರೆ ಎಷ್ಟಿರಬೇಕು? ಆ ಶ್ವೇತದ್ವೀಪದ ಸುತ್ತಲೂ ಒರಿಬೇಕಾದರೆ ಅಷ್ಟು ಸುಂದರವಾದ ಹಾಲಿನ ಸಾಗರ. ಆ ಸಾಗರದಲ್ಲಿ ಯಾರ್ಯಾರಿದ್ದಾರೆ ಅಂತ ಕೇಳಿದ್ರೆ ಪರಮಾತ್ಮ ಮನೆ ಮಾಡಿಕೊಂಡಿದ್ದಾನಂತ. ಸಾಗರದಲ್ಲಿ ಪರಮಾತ್ಮ ಮನೆ ಮಾಡಿಕೊಂಡಿದ್ದಾನೆ. ಅವ ಉಪ್ಪಿನ ಸಾಗರದಾಗ ಇದ್ದಾನೆ, ಹಾಲಿನ ಸಾಗರದಾಗಿದ್ದಾನೆ, ಒಟ್ಟು ಸಾಗರದಾಗಿದ್ದಾನೆ. ಸಾಗರದಲ್ಲಿ ಯಾಕಿದ್ದಾನಂತ ಯಾರೋ ಪ್ರಶ್ನೆ ಕೇಳಿದ್ರಂತ. ಸಾಗರದಲ್ಲಿ ಯಾಕಿದ್ದಾರಂತ ಕೇಳಿದಂತ. ಅಲ್ರಿ ಇಷ್ಟು ಗೊತ್ತಾಗ್ಲೇನ್ರಿ? ಸ್ವಂತ ಮನೆ ಆಗಿದ್ರೆ ದುಡ್ಕೋಬೇಕಾಗ್ತದೆ, ಮಾವನ ಮನೆ ಆಗಿದ್ರೆ ದುಡಿಯೋದಿಲ್ಲ, ಏನಿಲ್ಲ, ಇಷ್ಟು ತಿಳಿಯೋದಿಲ್ವೇ ನಿಮಗೆ?
ಸಾಗರ ಮಾವನ ಮನಿ ಅದು. ಪಾಪ ಮಾವನ ಮನೆ ಆಗಿದ್ಬಿಟ್ರೆ ಬಹಳ ಅನುಕೂಲ ರೀ. ಯಾಕಂದ್ರೆ ಏನು ದುಡಿಯೋದಿರೋದಿಲ್ಲ, ಏನಿರೋದಿಲ್ಲ, ಬಹಳ ಅನುಕೂಲ ಇರ್ತದೆ. ಅದಕ್ಕಾಗಿ ಸಾಗರದಲ್ಲಿ ವಾಸ ಮಾಡಿದ್ದಾನೆ ಅಂತ ಹೇಳಿದ್ರಂತೆ. ಒಬ್ಬೊಬ್ಬರು ನೋಡ್ರಿ, ಎಲ್ಲರೂ ಬುದ್ಧಿವಂತರ್ರಿ. ರುದ್ರದೇವರು ಬುದ್ಧಿವಂತರು, ನಾರಾಯಣನು ಬುದ್ಧಿವಂತ. ರುದ್ರದೇವರು ಮಾವನ ಮನೆಯಾಗ ಠಿಕಾಣಿ ಹೊಡ್ಯಾರ, ನಾರಾಯಣನು ಮಾವನ ಮನೆಯಾಗ ಠಿಕಾಣಿ ಹೊಡ್ಯಾರ. ರುದ್ರದೇವರು ಎಲ್ಲಿ ಮನೆ ಮಾಡ್ಯಾರ? ಹಿಮಾಲಯದಾಗ. ಹಿಮಾಲಯ ಮಾವನ ಮನೆಯಾಗ ಸಣ್ಣ ಒಂದು ರೂಮು ಅಷ್ಟೇ, 30-40 ಒಂದು ಸೈಡ್ ತೊಗೊಂಡು ಅಷ್ಟೇ ಒಂದು ಮನೆ ಕಟ್ಸ್ಕೊಂಡು ಮಾವ ಇಲ್ಲೇ ಇರ್ತೀನಿ. ಯಾಕಪ್ಪ ಇಲ್ಲೇ ಇರ್ತಿ? ನಿಮ್ಮ ಮಗಳನ್ನ ದಿವಸ ನೋಡ್ಲಿಕ್ಕೆ ಆಗ್ತದೆ ನಿನಗಾದ್ರು. ನಾನು ನೋಡ್ಲಿಕ್ಕೆ ಆಗಾಗಿಲ್ಲ ಅಂತ ನಿನಗೆ ಕೊಟ್ಟು ಕಳಿಸಿದ್ನೋ ಮಗಳನ್ನ, ನೀ ಯಾಕೆ ಮತ್ತೆ ದಿವಸ ನೋಡ್ಲಿಕ್ಕೆ ಆಗ್ತದಂತೆ. ಆದರೂ ಬಿಡೋದಿಲ್ಲ. ಮಗಳ ಅಲ್ಲೇ ಮಾವನ ಮನೆಯಲ್ಲಿ, ನಾರಾಯಣ ಎಲ್ಲಿ? ಅಲ್ಲೇ ಮಾವನ ಮನೆಯಲ್ಲಿ. ಹಾಗಾದರೆ ಪರಮಾತ್ಮನ ವಾಸ ಒಂದು ಸಾಗರದಲ್ಲಿ. ಎರಡನೆಯದ್ದು ಲಕ್ಷ್ಮೀ ಪ್ರಾದುರ್ಭಾವ ಎರಡನೆಯದ್ದು. ಹಾಗಾದರೆ ಆಚಾರ್ಯರನ್ನ ಕ್ಷೀರಸಾಗರ ಅಂದರೆ ಪರಮಾತ್ಮನ ವಾಸಸ್ಥಾನವನ್ನು ಹೇಳಬೇಕು, ಲಕ್ಷ್ಮೀ ಪ್ರಾದುರ್ಭಾವವನ್ನು ಹೇಳಬೇಕು. ಎಲ್ಲಿದೆ ಅಂತ ಕೇಳಿದ್ರೆ ಅದ್ಭುತವಾಗಿ ಆಚಾರ್ಯರಲ್ಲಿ ಇದೆ. ಅಷ್ಟೇ ಅಲ್ಲ, ಸಮುದ್ರಕ್ಕೆ ಹೋದರೆ ತಾಪಗಳೆಲ್ಲ ಪರಿಹಾರ ಆಗತ್ತಂತೆ. ಏನೋ ಆನಂದ ಆಗುತ್ತೆ. ಆಚಾರ್ಯರ ಹತ್ತಿರ ಹೋದರೆ ಎಲ್ಲ ತಾಪಗಳ ಪರಿಹಾರ ಆಗುತ್ತೆ. ಸಂಸಾರೋತ್ತಾಪ ನಿತ್ಯೋ ಪಶಮದ ಸದಯ ಸ್ನೇಹ ಹಾಸಾಂಬುಪೂರ. ಯಾರೋ ಮೆಲ್ಲ ಕೇಳಿದ್ರಂತೆ, ಆ ಸಾಗರದಲ್ಲಿ ಹಾಲಿದೆ ಅಥವಾ ಇದು ಹಾಲಿನ ಸಾಗರ ಹೇಳ್ಯಾರ, ಆ ಸಾಗರದಲ್ಲಿ ಹಾಲಿದೆಯಲ್ಲ, ನಿಮ್ಮ ಆಚಾರ್ಯರ ಸಾಗರದಲ್ಲಿ ಹಾಲು ಯಾವುದು ಅಂತ ಕೇಳಿದ್ರಂತೆ. ಶ್ರೀಮದಾಚಾರ್ಯರನ್ನ ಹಾಲಿನ ಸಾಗರ ಅಂದಿದ್ದೀರಲ್ಲ, ಹಾಗಾದರೆ ಇದರಲ್ಲಿ ಹಾಲು ಯಾವುದು ಅಂತ ಕೇಳಿದರೆ ಪಂಡಿತಾಚಾರ್ಯ ಅಂತಾರೆ, ಅವರ ನಗುವೆ ಹಾಲು ಅಂತ ಬರೀತಾರೆ. ಮತ್ತೇನಿಲ್ಲ, ಒಂದೇ ಒಂದು ಸೆಂಟೆನ್ಸ್. ಸ್ನೇಹ ಹಾಸಾಂಬು ಪೂರ. ಸ್ನೇಹ ಹಾಸಾಂಬು, ಆ ನಿರ್ವ್ಯಾಜವಾದ ಪ್ರೇಮದಿಂದ ಕೂಡಿರುವಂತಹ ಮುಗುಳ್ನಗೆ ಇದೆಯಲ್ಲ ಆಚಾರ್ಯರ ನಗು, ಅದು ಈ ಕ್ಷೀರಸಾಗರದ ತುಂಬಿರುವಂತಹ ಹಾಲು ಅಂತ ತಿಳಿದುಕೊಳ್ಳ್ರಿ. ನಾವು ಆಚಾರ್ಯರ ನಗುವನ್ನ ಚಿಂತನೆ ಮಾಡ್ತೀವಿ ಅಂದರೆ ಹಾಲಿನ ಅಭಿಷೇಕ, ಹಾಲಿನಲ್ಲೇ ಮುಳುಗಿ ಎದ್ದಂತೆ ಎಂಬ ಅನುಸಂಧಾನವನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಸುತಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತತ್.